नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे वंदेहं श्रीगुरो श्रीयुतपदकमलं श्रीगुरोन् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौर भक्तवृंद हरे कृष्ण 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 हरे 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 राम 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 हरे 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 कृष्ण. ಸೊ ಇವತ್ತು ನಾವು ಧರ್ಮ ಮತ್ತು ಭಗವಾನ್ ನಾಮಸ್ಮರಣೆ ನಡುವೆ ಸಂಬಂಧವನ್ನು ಚರ್ಚೆ ಮಾಡೋಣ. आप कन्नड़ में सुनना चाहेंगे या हिंदी में? कन्नड़ चलेगा, दोनों चलेगा. हिंदी में अनुवाद होता है पीछे, नहीं तो आप बैठ नहीं. ಸೊ ಧರ್ಮ ಮತ್ತು ಭಗವಾನ್ ನಾಮ ಸ್ಮರಣೆ. ಹಿತೋಪದೇಶದಲ್ಲಿ ಮನುಷ್ಯರು ಮತ್ತು ಪಶುಗಳ ನಡುವೆ ಸಮಾನತೆ ಮತ್ತು ಮನುಷ್ಯ ಜೀವನದ ವಿಶೇಷತೆ ಬಗ್ಗೆ ವರ್ಣನೆಯಾಗಿದೆ. ಗೊತ್ತಾ ಯಾರಿಗಾದರೂ ಪ್ರಸಿದ್ಧ ಶ್ಲೋಕ? ಆಹಾರ, ನಿದ್ರಾ, ಹೇಳಿ. ಆಹಾರ ನಿದ್ರಾ ಭಯಮೈಥುನಂ ಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ ಧರ್ಮೋ ಹಿತೇಷಾಂ ಅಧಿಕೋ ವಿಶೇಷೋ ಧರ್ಮೇನ ಹಿ ನ ಪಶುಭಿ ಸಮಾನ. फोन साइलेंट में रखेंगे तो अच्छा रहेगा या स्विच ऑफ करेंगे. You told. ಸೊ ಮನುಷ್ಯರಲ್ಲಿ ಮತ್ತು ಪಶುಗಳಲ್ಲಿ 4 ಕಾರ್ಯಗಳು ಸಮಾನವಾಗಿವೆ. ಆಹಾರ ನಿದ್ರಾ ಭಯ ಮೈಥುನಂ ಚ ಸಾಮಾನ್ಯಮೇತದ್ ಪಶುಭಿರ್ನರಾಣ. ತುಂಬ ಸರಳವಾಗಿದೆ ಅಲ್ಲ? ಆಹಾರ ನಿದ್ರಾ ಭಯ ಮೈಥುನ ಸಾಮಾನ್ಯಮೇತದ್ ಪಶುಭಿರ್ನರಾಣ, ಪಶುಗಳಲ್ಲಿ ಮತ್ತು ನರ ಮನುಷ್ಯರಲ್ಲಿ. ಧರ್ಮೋ ಹಿತೇಷಾಂ ಅಧಿಕೋ ವಿಶೇಷೋ ಧರ್ಮೇನ ಹಿ ನ ಪಶುಭಿ ಸಮಾನ. ಸೊ ಮನುಷ್ಯ ಜೀವನದಲ್ಲಿ ವಿಶೇಷತೆ ಏನು? ಧರ್ಮ. ಇಲ್ಲಿ ಧರ್ಮದ ಅರ್ಥ ತುಂಬ ಇದೆ. ಆದರೆ ಇಲ್ಲಿ ಏನು? ನಿಯಮಿತವಾಗಿ ಜೀವನ ಮಾಡೋದಕ್ಕೆ ಧರ್ಮ ಅಂತ ಹೇಳ್ತಾರೆ. ಅಥವಾ ಇನ್ನು ಸ್ವಲ್ಪ ಅದನ್ನು ನಾವು ವಿಸ್ತಾರವಾಗಿ ಹೇಳಬೇಕಂದ್ರೆ, ಭಗವಂತನ ಕೊಟ್ಟ ನಿಯಮಗಳ ಅನುಸಾರವಾಗಿ ನಾವು ಜೀವನ ಮಾಡೋದಕ್ಕೆ ಧರ್ಮ ಅಂತ ಹೇಳ್ತಾರೆ. ಸೊ ಆಹಾರ ನಿದ್ರಾ ಭಯ ಮೈಥುನ ಇವು 2 ಮನುಷ್ಯರು ಮಾಡ್ತಾರೆ, ನಾವು ಮಾಡ್ತೀವಿ. ನಾವು ಎಷ್ಟೋ ತಂತ್ರಜ್ಞಾನ, ವಿಜ್ಞಾನ, ಡೆವಲಪ್ಮೆಂಟ್, ವಿಕಾಸ, ಪ್ರಗತಿ, ನಾಗರಿಕತೆ ಏನೆಲ್ಲ ಅಂದ್ರೂ ನಾವು ಕೊನೆಗೆ ಏನು ಮಾಡ್ತೀವಿ? ಅದನ್ನು ಇದೇ 4. ನಾವು ಟೆಕ್ನಾಲಜಿ ಅದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಈಗಿನ ಕಾಲದಲ್ಲಿ ಈ ತಂತ್ರಜ್ಞಾನ ಇದೆಯಲ್ಲ, ಅದು ಒಂದು ನಾಗರಿಕತೆಯ ಒಂದು ಚಿಹ್ನೆ ಆಗಿದೆ. ಸಿಂಬಲ್ ಆಫ್ ಅಡ್ವಾನ್ಸ್ಮೆಂಟ್ ಅವರ್ ಸಿವಿಲೈಸೇಷನ್, ಮಾರ್ಕರ್ ಆಫ್ ಸಿವಿಲೈಸೇಷನ್. ಸೊ ತಂತ್ರಜ್ಞಾನ, ಇದು ತಂತ್ರಜ್ಞಾನ, ವಿಜ್ಞಾನ ತಂತ್ರಜ್ಞಾನ, ಈಗ ಇಂಟರ್ನೆಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಇದು ಒಂದು ನಮ್ಮ ಸುಧಾರಣೆ, ವಿಕಾಸ ಅಥವಾ ನಾಗರಿಕತೆಯ ಒಂದು ಚಿಹ್ನೆ ಅದು ಈಗಿನ ಕಾಲದಲ್ಲಿ. ಆ ಥರ ಜನ ನಂಬ್ತಾರೆ.
ಬಟ್ ಆದರೆ ಪಶು ಪಕ್ಷಿಗಳಲ್ಲಿ ಅಥವಾ ಪ್ರಕೃತಿಯಲ್ಲಿಯೂ ತಂತ್ರಜ್ಞಾನ ಇರುತ್ತೆ. ಸೊ ನಾವು ಈಗ ನೀರು ಬೇಕಾದರೆ ನಾವೇನು ಮಾಡ್ತೀವಿ, ಬೋರ್ವೆಲ್ ಹಾಕಿಸಿ ಮೋಟಾರ್ ಒಳಗಡೆ ಬಿಟ್ಟು ಅದರಿಂದ ನೀರು ತೆಗಿತೀವಿ. ಮತ್ತು ಗಿಡಗಳು ಹೇಗೆ ನೀರು ತೆಗಿತಾವೆ, ನೀರು ಹೇಗೆ ಕುಡಿತಾವೆ ಅವು, ಅಲ್ಲಿಯೂ ಟೆಕ್ನಾಲಜಿ ಇದೆ ಅಲ್ಲ, ತಂತ್ರಜ್ಞಾನ ಇದೆ ಅಲ್ಲ. ಅಥವಾ ಈಗ ಕಮ್ಯುನಿಕೇಷನ್ ಟೆಕ್ನಾಲಜಿ, ನಾವು ಇಲ್ಲಿಂದ ಕೂತ್ಕೊಂಡು ಬೇರೆ ದೇಶದವ್ರ ಜೊತೆ ಮಾತಾಡ್ಬೋದು. ವಿಡಿಯೋ ಕಾಲಿಂಗ್, ವಾಟ್ಸಪ್ ಕಾಲಿಂಗ್ ಏನೆಲ್ಲ ಬಂದಿದೆ, ಹೌದಲ್ಲ. ಇದು ಏನು ಹೊಸದಲ್ಲ. ಸಮುದ್ರದಲ್ಲಿ ಹೋದರೆ ಒಂಥರ ಮೀನುಗಳಿರುತ್ತೆ. ಆ ಮೀನುಗಳ ಮೂಗಿನ ಮೇಲೆ ಒಂಥರ ಎಂಟೆನ ಥರ ಒಂದು ಇದಿರುತ್ತೆ. ಅದರ ಮೂಲಕ ಏನು ಮಾಡ್ತಾವು, ಎಷ್ಟೋ ದೂರ, ಎಷ್ಟೋ ಕಿಲೋಮೀಟರ್ ತನಕನೂ ಬೇರೆ ಮೀನುಗಳ ಜೊತೆ ಅವು ಏನು ಮಾಡ್ತವೆ, ಸಂಪರ್ಕ ಮಾಡ್ತವೆ. ಈ ಸಂಪರ್ಕ ತಂತ್ರಜ್ಞಾನ ಏನು, ಅದು ಏನು ವಿಶೇಷತೆ ಅಲ್ಲ. ಸೊ ಇವನ್ನೆಲ್ಲ ನಾವು ಪ್ರಕೃತಿಯಲ್ಲಿ ನೋಡ್ತೀವಿ. ಆದರೆ ಧರ್ಮ ಅನ್ನೋದು ಇರಲ್ಲ. ಸೊ ಧರ್ಮ ಅಂದರೆ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ, ಅಥವಾ ಭಗವಂತ ಹೇಳಿದ್ದನ್ನು ಕೊಟ್ಟ ನಿಯಮಗಳ ಅನುಸಾರವಾಗಿ ನಾವು ಏನು ಮಾಡ್ತೀವಿ, ಜೀವನವನ್ನು ಅಂದರೆ ನಿಯಮಿತವಾಗಿ ಮಾಡೋದು. ಈ ಆಹಾರ, ನಿದ್ರಾ, ಭಯ, ಮೈಥುನ ಏನಿದೆಯಲ್ಲ, ಅದನ್ನೇ ನಿಯಮಿತವಾಗಿ ಮಾಡೋದಕ್ಕೆ ಧರ್ಮ ಅಂತ ಹೇಳ್ತಾರೆ. ಭಗವಂತನ ಕೊಟ್ಟ ನಿಯಮದ ಅನುಸಾರವಾಗಿ ಮಾಡೋದಕ್ಕೆ. ನಾವು ನಿಯಮ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಾವು ಧರ್ಮವನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಧರ್ಮ ಭಗವಂತನೇ ಹೇಳಿದ್ದು. ಈಗ ಹೊಸ ಎಲ್ಲ ತಾವೇ ಧರ್ಮ ಮಾಡ್ಕೋತಾರೆ. ಸೊ ಇನ್ನೊಂದು ಶ್ಲೋಕ ಇದೆ, ವೇದ ಪ್ರಣಹಿತೋ ಧರ್ಮೋ ಅಧರ್ಮಸ್ತದ್ ವಿಪರ್ಯಯ, ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂ ರೀತಿ ಶುಶ್ರಮ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ಇದ್ರ ಬಗ್ಗೆ, ಧರ್ಮದ ಬಗ್ಗೆ ಚರ್ಚೆ ಮಾಡಿದರೆ, ನಾವು ಧರ್ಮದ ನಿಯಮಗಳನ್ನು ಪಾಲನೆ ಮಾಡೋದ್ರಿಂದ ನಮ್ಮ ಪ್ರಜ್ಞೆ ಮೇಲೆ ಹೇಳುತ್ತೆ. ಇಲ್ಲಾಂದರೆ ನಾವು ಪಶುಗಳ ಥರ ಆಗ್ಬಿಡ್ತೀವಿ ಅಷ್ಟೇ. ಈಗ ವಿವಾಹ ಅನ್ನೋದು ಪಶುಗಳಲ್ಲಿಲ್ಲ, ಹೌದಲ್ಲ, ಪಶು ಸಮಾಜದಲ್ಲಿ. ಸೊ ಮನುಷ್ಯ ಸಮಾಜದಲ್ಲಿ ಇದು ಭಗವಂತನ ಕೊಟ್ಟ ಒಂದು ನಿಯಮ. ಅದು ಒಂದು ಧಾರ್ಮಿಕ ವಿಧಿ. ಅದು ವಿವಾಹ ಸಂಸ್ಕಾರ ಅಂತ ಹೇಳ್ತೀವಲ್ಲ ನಾವು, ಒಂದು ಸಂಸ್ಕಾರ. ಅದು ದಶವಿಧ ಸಂಸ್ಕಾರಗಳಲ್ಲಿ. ಸಂಸ್ಕಾರಗಳು ಎದಕ್ಕೆ? ಸಂಸ್ಕಾರಗಳ ಅವಶ್ಯಕತೆ ಏನು? ನಮ್ಮ ಪ್ರಜ್ಞೆಯನ್ನು ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ಈ ಸಂಸ್ಕಾರಗಳು ಬೇಕು. ಸೊ ನಮ್ಮ ಪ್ರಜ್ಞೆ ಶುದ್ಧೀಕರಣ ಆದಾಗ ಏನಾಗುತ್ತೆ ಅಂದರೆ ನಾವು ಮೇಲೆ ಹೋಗ್ತೀವಿ. ಸೊ ಮೇಲಂದರೆ ಪಶುಗಳಕ್ಕಿಂತ ಮೇಲೆ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಈ ಥರ ಸಂಸ್ಕಾರಗಳು, ಧಾರ್ಮಿಕ ವಿಧಿಗಳು ನಮ್ಮನ್ನು ಮೇಲೆತ್ತಲಿಕ್ಕೆ. ಮತ್ತು ಧರ್ಮ ಇಲ್ಲದೆ ಏನಾಗ್ಬಿಡುತ್ತಂದ್ರೆ, ನಾವು ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ಒಂಥರ ಹುಚ್ಚರ ಥರ ಇರ್ತಾರೆ. ಪಾಗಲ್. ನೂನಂ ಪ್ರಮತ್ತೆ ಕುರುತೆ ವಿಕರ್ಮಣ ಯದಿಂದ್ರಿಯ ಪ್ರೀತಯೇ ಅಪ್ರಣೋತಿ. ಇದು ಭಾಗವತದ ಒಂದು ಶ್ಲೋಕ. ಇದು ಪ್ರಮತ್ತ ಅಂದರೆ ಮತ್ತ ಅಂದರೆ ಹುಚ್ಚ, ಅದಕ್ಕಿಂತ ಇನ್ನೂ ಹುಚ್ಚ. ಈಗ ವ್ಯಾಕರಣದಲ್ಲಿ ಇರುತ್ತಲ್ಲ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ, ಗುಡ್, ಬೆಟರ್, ಬೆಸ್ಟ್ ಅಂತ ಹೇಳಿ. ಕನ್ನಡದಲ್ಲಿ ಇದೆ ಅಲ್ಲ, ವ್ಯಾಕರಣದಲ್ಲಿ ಏನಂತಾರೆ ಅದಕ್ಕೆ? ನೆನಪಿಲ್ವಾ? ಸೊ ಉನ್ಮತ್ತ ಆ್ಯಂಡ್ ಪ್ರಮತ್ತ. ಸೊ ಉನ್ಮತ್ತ ಅಂದರೆ ಹುಚ್ಚುತನದ ಕೊನೆಯ ಹಂತ ಅದು. ಸೊ ಆ ಹುಚ್ಚುತನದಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ವಿಕರ್ಮದಲ್ಲಿ ತೊಡಗಿರ್ತಾರೆ. ವಿಕರ್ಮ ಅಂದರೆ ಪಾಪ ಎದಕ್ಕೆ ಮಾಡ್ತಾರೆ? ಇಂದ್ರಿಯ ಪ್ರೀತಯೇ, ಇಂದ್ರಿಯಗಳ ತೋಷಣೆಗೆ, ಇಂದ್ರಿಯಗಳಿಗೆ ತೃಪ್ತಿ ಕೊಡಲು. ಸೊ ಈ ಥರ ಪಾಪದಲ್ಲಿ ತೊಡಗಿರ್ತಾರೆ. ಅದು ಹುಚ್ಚುತನ. ಅದು ಯಾಕೆ ಹುಚ್ಚುತನ? ಅದು ಆತ್ಮಕ್ಕೆ ಒಳ್ಳೆಯದಲ್ಲ. ಸೊ ಆತ್ಮಕ್ಕೆ ನಾವು ಯಾವಾಗಲೂ
ನಮಗೇನು ಒಳ್ಳೆಯದಲ್ಲಲ್ಲ ಅದನ್ನೇ ಮಾಡ್ತಿರ್ತೀವಿ. ಅದು ಹುಚ್ಚರ ಲಕ್ಷಣ ಅದು. ಅಥವಾ ಬದ್ಧ ಜೀವಿಯ ಲಕ್ಷಣ ಅದೊಂದು. ನಾವೆಲ್ಲರೂ ಬದ್ಧ ಜೀವಿಗಳು. ಸೊ ಧರ್ಮದಿಂದ ಏನಾಗುತ್ತೆ ಅಂದರೆ ನಾವು ಏನು ಮಾಡಬೇಕು ಏನು ಬಿಡಬೇಕು ಅನ್ನುವ ಪರಿಜ್ಞಾನ ನಮಗೆ ಬರುತ್ತೆ. ನಮ್ಮನ್ನು ನಮ್ಮ ಮತ್ತು ಇಂದ್ರಿಯ ತೃಪ್ತಿಯನ್ನು ಮಾಡುವ ಪ್ರವೃತ್ತಿಯನ್ನು, ಇಂದ್ರಿಯ ತೃಪ್ತಿ ಅಂದ್ರೇನು? ಇದೆ ಅಲ್ಲ, ಆಹಾರ ನಿದ್ರಾ ಭಯ ಮೈಥುನಾನೆ, ಅದನ್ನು ನಿಯಮಿತ ಮಾಡುತ್ತದು. ಸೊ ಅದರಿಂದ ನಾವು ಮುಂದೆ ಹೋಗಿ ಏನಾಗ್ತೀವಿ? ಭಾವಬಂಧನದಿಂದ ಉದ್ಧಾರ ಆಗ್ತೀವಿ. ಧರ್ಮ ಅರ್ಥ ಕಾಮ ಮೋಕ್ಷ ಅಂಥೇಳಿ ಮೋಕ್ಷದ ಕಡೆಗೆ ಹೋಗ್ತೀವಿ ನಾವು. ಮೇಲೆ ಎದ್ದೇಳೋದಂದ್ರೇನು? ಮೋಕ್ಷದ ಕಡೆಗೆ ಹೋಗೋದು. ಸೊ ಅದಕ್ಕೋಸ್ಕರ ಧರ್ಮದಲ್ಲಿ. ಸೊ ಈ ಧರ್ಮ ಎಲ್ಲಿ ಕೊಟ್ಟಿದೆ? ಧರ್ಮ ಅಂದರೆ ಏನು? ಎಲ್ಲ ಭಗವಂತನ ಕೊಟ್ಟ ನಿಯಮಗಳು. ಭಗವಂತ ಎಲ್ಲಿ ಕೊಟ್ಟಿದ್ದಾನೆ ಈ ನಿಯಮಗಳನ್ನು? ವೇದಗಳಲ್ಲಿ ಕೊಟ್ಟಿದ್ದು. ವೇದ ಪ್ರಣಹಿತೋ ಧರ್ಮೋ ಅಧರ್ಮಸ್ತದ್ವಿಪರ್ಯಯ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರ್ ಇತಿ ಶುಶ್ರಮ. ಸೊ ವೇದಗಳನ್ನು ಪಾಲನೆ ಮಾಡೋದು ಧರ್ಮ, ವೇದಗಳನ್ನು ಪಾಲನೆ ಮಾಡದೇ ಇರೋದು ಅಧರ್ಮ ಅಂತ. ಹಾಗಾದ್ರೆ ನಾವೇನಂತೀವಿ? ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಇವು ಧರ್ಮ ಅಲ್ವಾ? ವೇದಗಳನ್ನು ಪಾಲನೆ. ಈಗಿನ ಕಾಲದಲ್ಲಿ ಹಿಂದೂ ಧರ್ಮ ಅಂದ್ರೆ ಏನು? ಹಿಂದೂ ಧರ್ಮ ಏನು ಬೇಕಾದ್ ಮಾಡ್ಬೋದ ನೀವು. ಹಿಂದೂ ಧರ್ಮ ಅಂದರೆ ನಾಸ್ತಿಕನಾಗಿರ್ಬೋದು, ಏನು ಬಂಧನ ಇಲ್ಲ, ರೆಸ್ಟ್ರಿಕ್ಷನ್ ಇಲ್ಲ. ಯಾರು ಬೇಕಾದವ್ರನ್ನ ಪೂಜೆ ಮಾಡ್ಬೋದು, ಅಥವಾ ಹೊಸ ಭಗವಾನ್ ಅವತಾರಗಳನ್ನು ಸೃಷ್ಟಿ ಮಾಡಿಕೊಂಡು ಪೂಜೆ ಮಾಡ್ಬೋದು. ಸೊ ಇದು ಆಧುನಿಕ ಹಿಂದೂ ಧರ್ಮ. ಅಥವಾ ಅದನ್ನು ಒಂದು ನ್ಯಾಷನಲಿಸ್ಟಿಕ್ ಅಂದರೆ ರಾಷ್ಟ್ರೀಯತೆಗೆ ಹೋಲಿಕೆ ಮಾಡೋದು. ಸೊ ಅಂದರೆ ಭಾರತದಲ್ಲಿರುವವರು ಎಲ್ಲರೂ ಹಿಂದೂ ಅಂತ ಹೇಳೋದು. ಈಗ RSSನವ್ರು ಕೇಳಿದರೆ ನೀವು ಹಿಂದೂ ಅಂದರೆ ಯಾರಂದರೆ ಯಾರು ಭಾರತದ ವಾಸಿಯಾಗಿರ್ತಾರ ಅವರೆಲ್ಲರೂ ಹಿಂದೂ ಅಂಥೇಳಿ. ಸೊ ಮೂಲತಃ ಹಿಂದೂ ಅಂದರೆ ಮೂಲ ಭಾವನೆ ಏನಿತ್ತು? ಯಾರು ವೈದಿಕ ಧರ್ಮವನ್ನು ಪಾಲನೆ ಮಾಡ್ತಿದ್ರಲ್ಲ ಅವರಿಗೆ ಹಿಂದೂಗಳಂಥದ್ದು. ಸೊ ಈಗಿನ ಹಿಂದೂ ಧರ್ಮ ಅಂದರೆ ಪ್ರಭುಪಾದರು ಹೇಳ್ತಾರೆ ಒಂದು ಕಡೆ, ಇಟ್ಸ್ ಅ ಡ್ರೈಡ್ ಔಟ್ ಬ್ರಾಂಚ್ ಆಫ್ ವೇದಿಕ್ ಟ್ರೀ ಅಂತ. ಅಂದರೆ ವೈದಿಕ ವೃಕ್ಷದ ಒಣಗಿದ ಒಂದು ಶಾಖೆ ಅಂಥೇಳಿ ಪ್ರಭುಪಾದರು ವರ್ಣನೆ ಮಾಡ್ತಾರೆ. ಅಂದರೆ ಅದರ ವೈದಿಕ ಮೂಲದಿಂದ ಅದು ಬೇರೆ ಆಗಿದೆ. ಸೊ ಮತ್ತು ಇಸ್ಲಾಂ, ಕ್ರಿಶ್ಚಿಯನ್ ಇವು ಧರ್ಮ ಅಲ್ಲವಾ ಅಂತ ಹೇಳಿ ಪ್ರಶ್ನೆ ಬರುತ್ತಲ್ಲ. ಈಗ ವೇದಗಳನ್ನೇ ಪಾಲನೆ ಮಾಡೋ ಧರ್ಮ ಅಂದರೆ ಇವು ವೇದದಲ್ಲಿ ಬರಲ್ಲ. ಈಗ ಧರ್ಮದಲ್ಲಿನೂ 3 ಥರ ಇರುತ್ತೆ. ಈಗ ಹೇಗೆ ಸತ್ವ ರಜ ತಮಗುಣ ಅಂಥೇಳಿ ನಾವು ಭಗವದ್ಗೀತೆಯಿಂದ ನಮಗೆ ಅದ್ರ ಬಗ್ಗೆ ಪರಿಚಯ ಆಗತ್ತಲ್ಲ, ಗುಣಗಳ ಬಗ್ಗೆ, ಪ್ರಕೃತಿಯ ಗುಣಗಳ ಬಗ್ಗೆ. ಸೊ ಎಲ್ಲ ನಾನು ಹೇಳ್ತಾ ಇದ್ದೆ, ಈ ಜಗತ್ತಿನಲ್ಲಿ ಎಲ್ಲ ವಿವಿಧತೆಯ ಮೂಲ ಕಾರಣ ಯಾವುದು? ಈ 3 ಗುಣಗಳು, ಸತ್ವ ರಜ ತಮ ಗುಣ ಅಂತ ಹೇಳಿ. ಆ 3 ಗುಣಗಳ ಅನುಸಾರವಾಗಿಯೂ ವೇದಗಳು ಬೇರೆ ಬೇರೆ ಆಗುತ್ತೆ. ಅದು ವೈದಿಕ ಧರ್ಮದಲ್ಲಿನೂ ಬೇರೆ ಬೇರೆ ಅಂತರ ಆಗುತ್ತೆ. ಮತ್ತು ಧರ್ಮದಲ್ಲಿನೂ ಬೇರೆ ಬೇರೆ ಥರ ಧರ್ಮಗಳು. ಈಗ ಕ್ರಿಶ್ಚಿಯನ್, ಮುಸ್ಲಿಂ ಧರ್ಮ ಅಂದರೆ ಅವು ತಾಮಸಿಕ ಧರ್ಮ, ಅವು ತಮಗುಣದ ಜನರಿಗೆ ಅವು. ಈಗ ವೈದಿಕ ಸಂಸ್ಕೃತಿಯಲ್ಲಿನೂ ಎಷ್ಟೋ ಜನರು ಮಾಂಸ ತಿನ್ನೋರು ಇರ್ತಾರೆ. ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ಲಾಗಿದೆ. ನೀನು ತಿಂಗಳಿಗೆ ಒಮ್ಮೆ ಊರು ಹೊರಗಡೆ ಹೋಗಿ आप हंस रहे आजकल हर रोज खाते हैं ना काट के
ಸೊ ಊರು ಹೊರಗಡೆ ಹೋಗಿ ಒಂಥರ ಏನು ಮಾಡೋದು, ಆಹುತಿ ಕೊಟ್ಟು ಕಾಳಿ ಅಥವಾ ದುರ್ಗಾ ದೇವಿಗೆ ಅರ್ಪಣೆ ಮಾಡಿ, ಸೊ ಈ ಥರ ಎಲ್ಲ ನಿಯಮಗಳು, ಎಷ್ಟೋ ಮಂತ್ರಗಳನ್ನು ಹೇಳಿ, ಅಥವಾ ಒಂದೊಂದು ಸಲ ವರ್ಷಕ್ಕೊಮ್ಮೆ ಹಬ್ಬದಲ್ಲಿ ಬೇರೆ ಬೇರೆ ಥರ ಅವ್ರು ಮಾಡ್ತಾರಲ್ಲ, ಕಡಿತಾರೆ ಪಶುಗಳನ್ನು. ಈ ಥರ ಅವರಿಗೂ ಅನುಮತಿ ಮಾಡಿಕೊಟ್ಟಿದೆ. ಆದರೆ ಅವು ಎಲ್ಲ ತಾಮಸಿಕ ಧರ್ಮದಲ್ಲಿ ಬರುತ್ತವೆ. ಸೊ ಈ ಥರ ತಾಮಸಿಕ, ರಾಜಸಿಕ ಮತ್ತು ಸಾತ್ವಿಕ ಧರ್ಮಗಳ ವಿಭಜನೆಯೂ ಆಗಿದೆ. ಮತ್ತು ಈ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಎಲ್ಲಿ ತನಕ ವೈದಿಕ ಸಿದ್ಧಾಂತಗಳಿಗೆ ಅವರ ಸಿದ್ಧಾಂತಗಳು ಏನು ಸಮಾನಾಂತರವಾಗಿರುತ್ತವಲ್ಲ, ಅಲ್ಲಿ ತನಕ ಅವನ್ನು ನಾವು ಒಂಥರ ಧರ್ಮ ಅಂಥೇಳಿ ಒಪ್ಕೋಬೋದು. ಈಗ ಅವರಲ್ಲಿ ಒಂಥರ ವಿವಾಹ ಸಂಸ್ಕಾರಗಳಿರುತ್ತೆ, ಹೌದಲ್ಲ. ಕ್ರಿಶ್ಚಿಯನ್ಸು ಮದುವೆ ಮಾಡ್ಕೋತಾ ಇದ್ರು, ಅವರು ಏನು ಪಶು ಥರ ಇರ್ತಿರ್ಲಿಲ್ಲ. ಮುಸ್ಲಿಮ್ಸು ಮದುವೆ ಮಾಡ್ಕೋತಾ ಇದ್ರು, ಒಂಥರ ನಿಯಮಗಳಿದೆ. ಸೊ ಮೂಲತಃ ನೋಡಿದರೆ ಅವು ಏನು, ಈ ವೈದಿಕ ಸಂಸ್ಕೃತಿ ನಾನು ಹೇಳಿದ್ನಲ್ಲ, ಈಗ ಒಂದು ವೈದಿಕ ಧರ್ಮವನ್ನು ಒಂದು ಸಂಸ್ಕೃತಿಯನ್ನು ಒಂದು ವೃಕ್ಷಕ್ಕೆ ಹೋಲಿಕೆ ಮಾಡಿದರೆ, ಆ ವೃಕ್ಷದಲ್ಲಿ ಬೇರೆ 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 ಥರ ಏನಿರ್ಬೋದು, ಬ್ರ್ಯಾಂಚಸ್ ಇರ್ಬೋದು. ಆದರೆ ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಅವು ಒಣಗಿ ಹೋಗಿಬಿಡುತ್ತೆ. ಅವೆಲ್ಲ ಒಣಗಿ ಹೋಗಿ, ಅಥವಾ ಬೇರೆ ಜನ ಅಪಸಂಪ್ರದಾಯ ಅಂಥೇಳಿ ಒಂದು ಶಬ್ದ ಇದೆ. ಸಂಪ್ರದಾಯ ಅಂದರೆ ಗೊತ್ತಲ್ಲ, ಪರಂಪರೆ. ಸಂಪ್ರದಾಯ ಅಂದರೆ ಏನೋ ಒಂದು ಸಾಮಾನ್ಯ ಅರ್ಥ ಏನೇನೊಂದು ಹಿಂದಿನಿಂದ ಟ್ರೆಡಿಷನ್, ಹಿಂದಿನಿಂದ ನಡ್ಕೊಂಡು ಬಂದಿರೋದು. ಸೊ ಆವಾಗ ಅವು ಅಪಸಂಪ್ರದಾಯ ಅಂದರೆ ಏನು, ಮೂಲ ಸಂಪ್ರದಾಯ ಇರುತ್ತಲ್ಲ ಅದರಿಂದ ಅದು ಬೇರೆ ಆಗಿಬಿಡುತ್ತೆ. ಅದು ಬೇರೆಯಾಗಿ ಏನೋ ಮಿಶ್ರಣ ಮಾಡಿ ಅದರಲ್ಲಿ ಸಿದ್ಧಾಂತದಿಂದ ಅಪಸಿದ್ಧಾಂತ ಮಿಶ್ರಣವಾಗಿ ಅದು ಬೇರೆ ಆಗಿಬಿಡುತ್ತೆ. ಅದೇ ಥರ ಮೂಲತಃ ಈಗ ಎಷ್ಟೆಲ್ಲ ಧಾರ್ಮಿಕ ಧರ್ಮಗಳು, ಧಾರ್ಮಿಕ ಸಂಸ್ಥೆಗಳು ಮೂಲತಃ ಏನು ಎಲ್ಲವೂ ವೈದಿಕ ಸಂಬಂಧಪಟ್ಟಿದ್ದವು. ಈಗ ಬೌದ್ಧ ಧರ್ಮ ತಗೊಂಡ್ರೂ ಏನು, ಅದರಲ್ಲೂ ಎಲ್ಲ ವೈದಿಕ ಸಂಸ್ಕೃತಿಯ ಅಂಶಗಳಿದೆ. ವೈದಿಕ ಫಿಲಾಸಫಿ ಏನಿದೆ ಅಲ್ಲ, ದರ್ಶನಗಳ ಅಂಶಗಳನ್ನು ಅದರಲ್ಲಿ ನಾವು ಕಾಣ್ಬೋದು. ಈಗ ಬೌದ್ಧ ಭಿಕ್ಷುಗಳು ನಮ್ಮ ಥರನೇ ಕಾವಿ ಬಟ್ಟೆ ಹಾಕ್ಕೊಂಡು, ತಲೆ ಮಂಡನ ಮಾಡಿಕೊಂಡು, ಸೊ ಅವರು ಅದೇ ಥರ ಇರ್ತಾರೆ. ಹೌದಾ, ಸಾಂಸ್ಕೃತಿಕವಾಗಿ ನೋಡಿದರೆ ಒಂದೇ ಸಮಾನತೆ ಇರುತ್ತೆ. ಸೊ ಈ ಥರ ಮೂಲತಃ ಎಲ್ಲ ವೈದಿಕ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದವು. ಆದರೆ ಅವೆಲ್ಲ ಏನಾಗಿಬಿಡುತ್ತೆ, ಅಪಸಿದ್ಧಾಂತ ಮತ್ತು ಅಪಸಂಪ್ರದಾಯಗಳಾಗಿಬಿಡುತ್ತೆ. ಅಪಸಿದ್ಧಾಂತಗಳ ಮಿಶ್ರಣದಿಂದ ಅಪಸಂಪ್ರದಾಯಗಳಾಗುತ್ತೆ. ಯಾರೋ ಬಂದು ಅದರಲ್ಲಿ ಏನೋ ತಂದೆ ಹೇಳಿ ತಂದೆ ಅಭಿಪ್ರಾಯವನ್ನು ಮಿಶ್ರಣ ಮಾಡಿ, ಸೊ ಈ ಥರ ಆಗಿಬಿಡುತ್ತೆ. ಸೊ ಬೇಸಿಕಲಿ ಧರ್ಮ ಅಂದರೆ ಸೊ ವೇದಗಳನ್ನು ಪಾಲನೆ ಮಾಡೋದು. ಸೊ ಅದಕ್ಕೆ ಧರ್ಮ ಅಂತ ಹೇಳ್ತಾರೆ. ಅಧರ್ಮ ಅಂದರೆ ವೇದಗಳನ್ನು ಪಾಲನೆ ಮಾಡ್ತೇವೆ. ವೇದೋ ನಾರಾಯಣ ಸಾಕ್ಷಾತ್. ವೇದ ಅಂದರೆ ಏನು, ಸಾಕ್ಷಾತ್ ನಾರಾಯಣನೇ ಅಂತ ಹೇಳಿದ್ರು. ಈ ಶ್ಲೋಕ ಹೇಳಿದ ಯಾರು ಗೊತ್ತಾ, ವೇದ ಪ್ರಣಯಿತೋ ಧರ್ಮ ಅಧರ್ಮ ತದ್ವಿಪರ್ಯ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರ್ ಇತಿ ಶುಶ್ರುಮ. ಯಮದೂತರು ಹೇಳಿದ್ದಿದ್ದು. 6ನೇ ಸ್ಕಂದದ ಭಾಗವತದ 6ನೇ ಸ್ಕಂದದಲ್ಲಿ ಈ ಶ್ಲೋಕ ಬರುತ್ತೆ. ಸೊ ಯಮದೂತರು ಯಾರು, ಯಮರಾಜ ಯಾರು, ಧರ್ಮರಾಜ. ಧರ್ಮ ಅಂದರೆ ಏನು ಅಂತ ಹೇಳಿ ಯಮರಾಜನ್ಕಿಂತ ಯಾರಿಗೆ ಹೆಚ್ಚಿಗೆ ಗೊತ್ತಿರಲ್ಲ. ಧರ್ಮದ ಮೇಲೆ ಅವನು ಅಧಿಕಾರಿ ಅವನು. ಸೊ ಯಮರಾಜ ಅವನು. ಸೊ ಅವನ ದೂತರಿಗೇನೋ ಅವ್ರಿಗೂ ಪರಿಚಯ ಇರಬೇಕಲ್ಲ ಧರ್ಮದ ಬಗ್ಗೆ. ಸೊ ವಿಷ್ಣು ದೂತರು ಅವರಿಗೆ ಪ್ರಶ್ನೆ ಹಾಕಿದ್ರು, ನೀವು ಧರ್ಮರಾಜನ ಅನುಯಾಯಿಗಳು, ಸೇವಕರು, ದೂತರು, ನಿಮಗೆ ಧರ್ಮದ ಬಗ್ಗೆ ಗೊತ್ತಿರಬೇಕು. ಧರ್ಮ ಅಂದರೆ ಏನು ಅಂಥೇಳಿ ಪ್ರಶ್ನೆ ಹಾಕಿದಾಗ ಈ
ಶ್ಲೋಕವನ್ನು ಅವರು ಹೇಳಿದ್ದು. ನಾವು ಯಮರಾಜನಿಂದ ಏನು ಧರ್ಮರಾಜನಿಂದ ಏನು ಕಲ್ತಿದ್ದೀವಿ ಅಂದರೆ ವೇದವನ್ನು ಪಾಲನೆ ಮಾಡೋದು ಧರ್ಮ. ಸೊ ವೇದವನ್ನು ಪಾಲನೆ ಮಾಡದೇ ಇರೋದು ಅಧರ್ಮ. ವೇದ ಅಂದರೆ ಸಾಕ್ಷಾತ್ ನಾರಾಯಣನ ಇನ್ನೊಂದು ರೂಪ ಅಂತ ಹೇಳಿ ಅವರು ವರ್ಣನೆ ಮಾಡ್ತಾರೆ. ಸೊ ಈ ವೇದಗಳಲ್ಲಿ ಏನೇನು ವರ್ಣನೆ ಆಗಿದೆ, ಸೊ ಯಾವ ಥರ ನಿಯಮಗಳಿದೆ, ಮೂಲತಃ 2 ಥರ ನಿಯಮಗಳಿರುತ್ತೆ, ವಿಧಿ ಮತ್ತು ನಿಷೇಧ ಅಂತ ಹೇಳಿ. ವಿಧಿ ಅಂದರೆ ನಾವು ಏನು ಮಾಡಬೇಕು, ಅಂದರೆ ನಿಷೇಧ ಅಂದರೆ ಏನು ಮಾಡಬಾರ್ದು ಅಂತ, ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಹೇಳಿ. ಸೊ ಈ ಥರ ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ಅಂತ ಹೇಳಿ ವರ್ಣನೆ ಆಗುತ್ತೆ. ಆವಾಗ ಪಾಪ ಪುಣ್ಯದ ಪರಿಜ್ಞಾನ ಬೇಕಾಗತ್ತೆ ಅಲ್ಲಿ. ಸೊ ವೇದಶಾಸ್ತ್ರ ಧರ್ಮ ಅಧರ್ಮ ಪಾಪ ಪುಣ್ಯ 2 ಸಮಾಂತರ ಶಬ್ದಗಳಿವೆ. ಸೊ ಪುಣ್ಯ ಅಂದರೆ ಧರ್ಮ, ಪಾಪ ಅಂದರೆ ಅಧರ್ಮ. ಸೊ ಇದೆಲ್ಲ ವೇದಶಾಸ್ತ್ರಗಳಿಂದ ಬರುತ್ತೆ. ಭಗವದ್ಗೀತೆಯಲ್ಲೇನು ಶಾಸ್ತ್ರಂ ವಿಧಿ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯ ವಿಜಾನತಃ. ಶಾಸ್ತ್ರ ಪ್ರಮಾಣದ ಆಧಾರದ ಮೇಲೆ ಏನು ಮಾಡಬೇಕು ಏನು ಬಿಡಬೇಕು ಅಂಥೇಳಿ ನಾವು ತಿಳ್ಕೊಬೇಕಂತದ್ದು. ಸೊ ಅದೇ ಇದು 16ನೇ ಅಧ್ಯಾಯದ ಕೊನೆಯ ಶ್ಲೋಕ ಭಗವದ್ಗೀತೆ 24ನೇ ಶ್ಲೋಕ. 16ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿಯೂ ಭಗವದ್ಗೀತೆಯಲ್ಲಿ ಏನು ಹೇಳಿದೆ, ಅಸುರರಾದವ್ರಿಗೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಅವರಿಗೆ ಪರಿಚಯ ಇರಲ್ಲ, ಅವರಲ್ಲಿ ಒಳ್ಳೆಯ ಆಚರಣೆ ಇರಲ್ಲ, ಮತ್ತು ಸತ್ಯತೆ ಅನ್ನೋದು ಇರಲ್ಲ ಅಂಥೇಳಿ ಭಗವಂತ ಭಗವದ್ಗೀತೆ ಅರ್ಜುನನಿಗೆ 16ನೇ ಅಧ್ಯಾಯದಲ್ಲಿ ಹೇಳ್ತಾನೆ 7ನೇ ಶ್ಲೋಕದಲ್ಲಿ. ಸೊ ಇದೆಲ್ಲ ಏನು ಮಾಡಬೇಕು ಏನು ಬಿಡಬೇಕು ಯಾವ ಥರ ಜೀವನ ಮಾಡಬೇಕಂದ್ರೆ ಇದೆಲ್ಲ ವೇದಶಾಸ್ತ್ರಗಳಲ್ಲಿ ವರ್ಣನೆ ಆಗಿದೆ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನಾಂ ವಿದುರಾಸುರ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಪ್ರವೃತ್ತಿ ನಿವೃತ್ತಿ ಅದೇ ವಿಧಿ ಮತ್ತು ನಿಷೇಧ ಅಂತ ಹೇಳ್ತಾ ಇದ್ನಲ್ಲ. ಪ್ರವೃತ್ತಿ ಏನು ಮಾಡಬೇಕು ಏನು ಬಿಡಬೇಕು, ಏನು ಮಾಡದೇ ಇರಬೇಕು. ಸೊ ಪ್ರವೃತ್ತಿ ನಿವೃತ್ತಿ ಅಂತ ಹೇಳ್ತಾರೆ. ಸೊ ಜನಾನಾಂ ವಿದುರಾಸುರ. ಸೊ ಅಸುರರಾದವರಿಗೆ ಗೊತ್ತಿರಲ್ಲ, ಯಾಕಂದರೆ ಅವರು ಶಾಸ್ತ್ರ ಪ್ರಮಾಣವನ್ನು ಒಪ್ಕೊಳ್ಳಲ್ಲ. ಯಾರು ಶಾಸ್ತ್ರ ಪ್ರಮಾಣವನ್ನು ವೇದ ಪ್ರಮಾಣವನ್ನು ಯಾರು ಒಪ್ಕೊಳ್ಳಲ್ಲ ಅವರು ಅಸುರರು. ಇದು ಅಸುರರ ಒಂದು ಲಕ್ಷಣ ಇದೆ, ವೇದ ಪ್ರಮಾಣವನ್ನು ಒಪ್ಕೊಳ್ಳದೇ ಇರೋದು. ಪ್ರವೃತ್ತಿ ಜನಾನ ನ ಶೌಚಂ ಅದಕ್ಕೋಸ್ಕರ ಅವರ ಜೀವನದಲ್ಲಿ ಶುದ್ಧತೆ ಸ್ವಚ್ಛತೆ ಅನ್ನೋದೇನೂ ಇರಲ್ಲ, ಶುಚಿತ್ವ ಅನ್ನೋದು ಇರಲ್ಲ. ನ ಶೌಚಂ ಶುಚಿತ್ವ ಅಂದ್ರೆ ಏನು, ಪಾಪ ಮಾಡದೇ ಇರೋದು, ಅದು ಶುದ್ಧತೆ ಅಂದ್ರೆ. ನಾ ಶೌಚಂ ನಾ ಪಿಚಾಚಾರೋ ಒಳ್ಳೆ ವರ್ತನೆ ಆಚಾರ ವಿಚಾರ ಅವರಲ್ಲಿ ಇರಲ್ಲ, ಸತ್ಯತೆ ಅನ್ನೋದು ಇರಲ್ಲ ಅವರಲ್ಲಿ. ಸೊ ಈ ಥರ ಶಾಸ್ತ್ರ ವಿಧಿ ಇಲ್ಲದೆ ಶಾಸ್ತ್ರ ವಿಧಿ ಮುಸ್ತ್ರಜ ವರ್ತತೆ ಕಾಮಕಾರತ. ಯಾರು ತಮ್ಮ ಕಾಮಕಾರತ ಅಂದರೆ ಮನಸ್ಸಿಗೆ ಬಂದಂಗೆ ಮಾಡ್ತಾರಲ್ಲ, ಈಗಿನ ಕಾಲದಲ್ಲಿ ಹೇಳ್ತಾರಲ್ಲ ಫಾಲೋ ಯುವರ್ ಹಾರ್ಟ್ ಅಂತ. ಏನೇನೋ ಒಂದು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮನಸ್ಸು ಹೇಳೋದು ಬೇರೆ ಅಂತೆ, ಹೃದಯ ಹೇಳೋದು ಬೇರೆ ಅಂತೆ, ಇನ್ನರ್ ವಾಯ್ಸ್ ಅಂತ ಹೇಳ್ತಾರಲ್ಲ ಇನ್ನೊಂದು, ಹಿಯರ್ ಯುವರ್ ಇನ್ನರ್ ವಾಯ್ಸ್ ಅಂತ ಹೇಳಿ. ಡೋಂಟ್ ಹಿಯರ್ ಯುವರ್ ಇನ್ನರ್ ವಾಯ್ಸ್. ನಾವು ಏನು ಕೇಳಬೇಕು, ಶಾಸ್ತ್ರವನ್ನು ಕೇಳಬೇಕು, ಶಾಸ್ತ್ರದ ವಿಚಾರವನ್ನು. ನಾವು ಹೃದಯ ಹೇಳಿದ್ದು ಮನಸ್ಸು ಹೇಳಿದ್ದು ಅಥವಾ ನಮ್ಮ ಅಂತರಂಗ ಹೇಳಿದ್ದು ಅದನ್ನು ಕೇಳೋದಲ್ಲ. ಸೊ ಏನು ಕೇಳಬೇಕು ನಾವು, ಶಾಸ್ತ್ರ ಹೇಳಿದ್ದನ್ನು ಕೇಳಬೇಕು, ಶಾಸ್ತ್ರ ಪ್ರಮಾಣ. ಯಾಕಂದರೆ ನಮ್ಮ ಹೃದಯದಲ್ಲಿ ಏನಿದೆ, ಕಾಮ ಕ್ರೋಧ ಲೋಭ ಮೋಹ ಅದೇ ಇದೆ, ಮತ್ತೇನೂ ಇಲ್ಲ. ಸೊ ನಮ್ಮ ವಿಚಾರಗಳು ಎಲ್ಲ ಅದರಿಂದ ಪ್ರಭಾವಿತವಾಗಿರುತ್ತೆ. ಅದಕ್ಕೋಸ್ಕರ ನಾವು ಶಾಸ್ತ್ರ ಪ್ರಮಾಣವನ್ನು ಕೇಳಬೇಕು, ಯಾಕಂದರೆ ಭಗವಂತನಿಂದನೇ ಬಂದಿದ್ದದು. ಸೊ ಯಾರು ಶಾಸ್ತ್ರ ವಿಧಿಯನ್ನು ಬಿಟ್ಟು
ಏನು ಮಾಡ್ತಾರೆ? ಶಾಸ್ತ್ರ ವಿಧಿ ಮುಸ್ತ್ರಜ್ ವರ್ತತೆ ಕಾಮಕಾರತಃ. ಮನಸ್ಸಿಗೆ ಬಂದಂಗೆ ಮಾಡ್ತಾರಲ್ಲ, ಕಾಮಕಾರತ ಅಂದರೆ ಮನಸ್ಸಿಗೆ ಬಂದಂಗೆ ಮಾಡೋದು. ಸೊ ಅವರು ಜೀವನದ ಪರಿಪೂರ್ಣತೆಯನ್ನು ಪಡೆಯಲ್ಲ. ಪರಿಪೂರ್ಣತೆ ಅಂದರೆ ಏನು? ಸೊ ಮೊದಲಿನ ಕಾಲದಲ್ಲಿ ಜೀವನದ ಉದ್ದೇಶವನ್ನು ಸರಿಯಾಗಿ ವರ್ಣನೆ ಮಾಡಲಾಗಿತ್ತು. ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳಿ. ಸೊ ಜೀವನದ ಪರಿಪೂರ್ಣತೆ ಅಂದರೆ ಮೋಕ್ಷವನ್ನು ಪಡೆಯೋದು. ಈ ಭವಬಂಧನದಿಂದ ಉದ್ಧಾರ ಮೋಕ್ಷರಾಗು ಮುಕ್ತಿಯನ್ನು ಪಡೆಯೋದು. ಸೊ ಅದಕ್ಕೆ ಜೀವನದ ಪರಿಪೂರ್ಣತೆ ಅಂತ ಹೇಳ್ತಾರೆ. ಸೊ ಈಗಿನ ಕಾಲದಲ್ಲಿ ಜನರಿಗೆ ಬರೀ ಅರ್ಥ ಮತ್ತು ಕಾಮ ಅಷ್ಟೇ ಬೇಕು. ಧರ್ಮ ಅಂತೂ ಗೊತ್ತಿಲ್ಲ ಅವ್ರಿಗೆ, ಮೋಕ್ಷ ಅಂತೂ ಅದು ಗೊತ್ತಿಲ್ಲ. ಆದರೆ ಅದನ್ನು ಅವರು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಧರ್ಮದಿಂದನೇ ಅದನ್ನು ಪಡಿಬೇಕಾಗತ್ತೆ. ಕಾಮ, ಅರ್ಥ ಮತ್ತು ಕಾಮ. ಸೊ ಈಗಿನ ಕಾಲದಲ್ಲಿ ತುಂಬ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸು, ಅದರಿಂದ ಏನು ಕಾಮನೂ ಪೂರ್ತಿ ಆಗಲ್ಲ. ಸೊ ಧರ್ಮ ಅರ್ಥ ಇದು ಜೀವನದ ಪರಿಪೂರ್ಣ. ನಸಸಿದ್ಧಿ ಮವಾಪ್ನೋತಿ ನ ಸುಖಂ ನ ಪರಾಂಗತಿ. ನಮಗೆ ಜೀವನದಲ್ಲಿ ಸುಖನೂ ಆಗಲ್ಲ ಮತ್ತು ಪರಂ ಗತಿನೂ ಆಗಲ್ಲ, ಪಡೆಯಲ್ಲ ನಾವು. ಸೊ ಭಗವಂತನನ್ನು ಪಡೆಯಲ್ಲ ನಾವು. ಸೊ ಇದು ಶಾಸ್ತ್ರ ವಿಧಿಯ ಪಾಲನೆ ಮಾಡುವ ಮಹತ್ವ, ಅಥವಾ ಧರ್ಮ ಪಾಲನೆ ಮಾಡುವ ಮಹತ್ವ. ದೇಶ ಶಬ್ದದಲ್ಲಿ ಹೇಳೋದಾದರೆ. ಸೊ ಈಗ ಎಲ್ಲ ವಿಧಿ ನಿಷೇಧಗಳು ತುಂಬ ಇರುತ್ತೆ. ಎಷ್ಟೋ ಯಜ್ಞ ಯಾಗಾದಿಗಳನ್ನು ಮಾಡೋದು, ಪೂಜೆಗಳನ್ನು ಮಾಡೋದು, ತೀರ್ಥಯಾತ್ರೆಗಳನ್ನು ಹೋಗೋದು, ಎಲ್ಲ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದು, ಎಷ್ಟೋ ಉಪವಾಸಗಳನ್ನು ಮಾಡೋದು. ಸೊ ಇವೆಲ್ಲ ಎದಕ್ಕೆ? ಏನು? ನಮ್ಮ ಪ್ರಜ್ಞೆಯನ್ನು ಮೇಲೆದ್ದೇಳೋದಕ್ಕೆ. ನಾವು ಕೊನೆಗೆ ನಮ್ಮ ಭವಬಂಧನದಿಂದ ಮುಕ್ತಿ ಪಡೆದು ನಾವು ಭಗವಂತನನ್ನು ಪಡೀಲಿಕ್ಕೆ ಇವೆಲ್ಲ ನಿಯಮಗಳು. ಇಷ್ಟೆಲ್ಲ ನಿಯಮಗಳನ್ನು ಹೇಳಿದೆ. ಸೊ ಮತ್ತೆ ಈ ಆಶ್ರಮ ಧರ್ಮ ಅಂದರೆ ಆಶ್ರಮ ಧರ್ಮ ವರ್ಣಾಶ್ರಮ ಧರ್ಮದ ಬಗ್ಗೆನೂ ವರ್ಣನೆ ಇದೆ ವೇದಗಳಲ್ಲಿ. ಮತ್ತು ಪ್ರತಿಯೊಂದು ವರ್ಣ ಆಶ್ರಮಗಳ ಅನುಸಾರವಾಗಿ ಎಷ್ಟೋ ನಿಯಮಗಳಿರುತ್ತೆ. ಈಗ ಬ್ರಾಹ್ಮಣ ಧರ್ಮ ಬೇರೆ ಬೇರೆ. ಬ್ರಾಹ್ಮಣ ಕರ್ತವ್ಯಗಳು ಪಠನ ಪಾಠನ ಯಜನ ಯಾಜನ ದಾನ ಪ್ರತಿಗ್ರಹ ಅಂತ ಹೇಳಿ. ಸತ್ಯಂ ಶೌಚಂ ಕ್ಷಮಾದಯ. ಒಳ್ಳೆದ ಸತ್ಯಂ ಶೌಚಂ ಕ್ಷಮಾದಯ. ಒಳ್ಳೆ ಹೌ ಇಟ್ ಸ್ಟಾರ್ಟ್. ನೈ ಶಮ ಧಮ ತಪ ಶೌಚಂ ಕ್ಷಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ ಅಂತ ಹೇಳಿ ಬ್ರಾಹ್ಮಣ ಬಗ್ಗೆ ಹೇಳಿದೆ. ಬ್ರಾಹ್ಮಣನ ಉದ್ಯೋಗ ಏನು, ಕರ್ತವ್ಯ ಏನು? ಪಠನ ಪಾಠನ ಅಂದರೆ ಅಧ್ಯಯನ ಮಾಡೋದು ಮತ್ತು ಬೇರೆಯವರಿಗೆ ಅದನ್ನು ಹೇಳ್ಕೊಡೋದು. ಯಜನ ಯಾಜನ ಬೇರೆ ಬೇರೆ ಥರ ಯಜ್ಞ ಯಾಗ ಪೂಜೆಗಳನ್ನು ಮಾಡೋದು, ಬೇರೆಯವ್ರಿಗೆ ಮಾಡಿಸೋದು ಅದನ್ನು. ಯಜನ ಯಾಜನ. ದಾನ ಪ್ರತಿಗ್ರಹ. ಸೊ ಪ್ರತಿಗ್ರಹ, ಅವನು ಭಿಕ್ಷೆ ಬೇಡ್ಬೋದು, ಹೆಚ್ಚಿಗೆ ಅದನ್ನು ಏನು ಮಾಡ್ಕೊಳ್ಳೋದು? ಸಂಗ್ರಹ ಮಾಡೋದಿಲ್ಲ, ಅದನ್ನು ದಾನ ಮಾಡಿಬಿಡೋದು, ಅಥವಾ ಜ್ಞಾನದ ದಾನ ಮಾಡೋದು. ಇವೆಲ್ಲ ಕರ್ತವ್ಯಗಳು. ಬ್ರಾಹ್ಮಣ ಹೆಚ್ಚಿಗೆ ಸಂಗ್ರಹ ಮಾಡಿದರೆ ಬ್ರಾಹ್ಮಣ ಆಗಲ್ಲ. ಯಾಕಂದರೆ ಅವನ ಮನಸ್ಸು ಅಧ್ಯಯನದಲ್ಲಿ ತೊಡಗಲ್ಲ, ವೇದ ಅಧ್ಯಯನದಲ್ಲಿ ತೊಡಗಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯಗಳ ನಿಯಂತ್ರಣ ಮಾಡೋದು ಕಷ್ಟ ಆಗುತ್ತೆ ಸಂಗ್ರಹ ಮಾಡೋದಿಲ್ಲ, ಎಷ್ಟು ಕಡಿಮೆ. ಯಾಕಂದರೆ ಅದನ್ನು ರಕ್ಷಣೆ ಮಾಡೋದಕ್ಕೆ ಏನು ನಮ್ಮ ಮನಸ್ಸು ಅದರಲ್ಲೇ ತೊಡಗಿಬಿಡುತ್ತೆ, ಹೌದಲ್ಲ? ಹೇಗಿದನ್ನು ಸಂಗ್ರಹ ಮಾಡಿದ್ದನ್ನೆಲ್ಲ ರಕ್ಷಣೆ ಮಾಡಬೇಕಲ್ಲ. ಸೊ ಅದಕ್ಕೆ ಆಸಕ್ತಿ ಬೆಳೆಯುತ್ತೆ. ಮತ್ತು ಶಮ ದಮ ಅಂದರೆ ಇಂದ್ರಿಯಗಳನ್ನು ಮನಸ್ಸನ್ನು ನಿಯಂತ್ರಣ ಮಾಡೋದು. ಇಂದ್ರಿಯಗಳ ದಮ ಅಂದರೆ ಇಂದ್ರಿಯಗಳ ನಿಯಂತ್ರಣ ಮಾಡೋದು. ಶಮ ದಮ ತಪಸ್ಸು, ಶೌಚಂ ಶುದ್ಧತೆ, ಪ್ರತಿದಿನ 3 ಸಲ ಸ್ನಾನ ಮಾಡೋದು. 3 ಸಲ ಸ್ನಾನ ಮಾಡಬೇಕು, 3 ಬಾರಿ. ಇವೆಲ್ಲ ನಿಯಮಗಳಿರ್ತವೆ. ಸೊ 3 ಸಲ ಸ್ನಾನ ಮಾಡಿ ಸಂಧ್ಯಾ ವಂದನೆ ಎಲ್ಲ ಮಂತ್ರಗಳ ಜಪ ಮಾಡಬೇಕಾಗತ್ತೆ.
ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಈ ಥರ ಬೇರೆ ಬೇರೆ ಥರ ಇರುತ್ತೆ. ಸೊ ಅಂತರಂಗ ಶುದ್ಧಿ ಅಂದರೆ ಕಾಮ ಕ್ರೋಧಾದಿಗಳನ್ನು ಏನು ಮಾಡಬೇಕು, ನಿಯಂತ್ರಣ ಮಾಡಿ ಅದರಿಂದ ಮುಕ್ತರಾಗಬೇಕು. ಇವೆಲ್ಲ ಬ್ರಾಹ್ಮಣ ನಿಯಮಗಳಿರುತ್ತೆ ಬ್ರಾಹ್ಮಣರಿಗೆ. ಮತ್ತು ಕ್ಷತ್ರಿಯರಿಗೂ ನಿಯಮಗಳಿರುತ್ತೆ. ಕ್ಷತ್ರಿಯರಿಗೆ ಏನು, ಶೌರ್ಯಂ ತೇಜೋ ಧೃತಿರ್ದಾಕ್ಷಂ ಯುದ್ಧೇಚ್ಛಾಪ್ಯಪಲಾಯನಂ ದಾನಂ ಈಶ್ವರ ಭಾವಶ್ಯ ಕ್ಷಾತ್ರ ಕರ್ಮ ಸ್ವಭಾವಜಂ ಅಂತ. ಶೌರ್ಯಂ ತೇಜೋ ಧೃತಿರ್ದಾಕ್ಷಂ, ಇವೆಲ್ಲ ಶೌರ್ಯತೆ, ವೀರ್ಯತೆ, ಇವನ್ನೆಲ್ಲ ಬೆಳೆಸ್ಕೋಬೇಕು. ಈಗಿನ ಕಾಲದ ರಾಜಕಾರಣಿಗಳು ಏನು ಮಾಡ್ತಾರೆ, ಯುದ್ಧ ಅಂದರೆ ಅರ್ಧ ಆರ್ಮಿ ಅವರನ್ನೇ ರಕ್ಷಣೆ ಮಾಡಲಿಕ್ಕೆ, ಅವ್ರಿಗೆ ಸೆಕ್ಯೂರಿಟಿನೇ ಬೇಕಾಗುತ್ತೆ, ಅರ್ಧ ಆರ್ಮಿ ಡಿಫೆನ್ಸ್ ಸಿಸ್ಟಮ್. ಸೊ ಮೊದಲಿನ ಕಾಲದಲ್ಲಿ ರಾಜರು ಮುಂದೆ ಹೋಗಿ ಯುದ್ಧ ಮಾಡ್ತಾಯಿದ್ರು. ಸೊ ದಾನಂ ಈಶ್ವರ ಭಾವಶ್ಯ, ದಾನ ಮಾಡಬೇಕು. ಜನರಿಗೆ ರಕ್ಷಣೆ, ಪ್ರಜಾರಕ್ಷಣ್, ಕ್ಷತ್ರಿಯೋ ಹಿ ಪ್ರಜಾರಕ್ಷಣ್ ಶಸ್ತ್ರಪ್ರಾಣಿ ಪ್ರದಂಡಯನ್. ಸೊ ಈ ಥರ ಬ್ರಾಹ್ಮಣರಿಗೆ, ವೈಶ್ಯರಿಗೆ, ಶೂದ್ರರಿಗೆ, ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯ ಕರ್ಮ ಸ್ವಭಾವಜಂ. ಸೊ ಮತ್ತು ಶೂದ್ರರು ಏನು ಮಾಡಬೇಕು, ಮೇಲಿನ ವರ್ಗಗಳನ್ನು ಅವ್ರಿಗೆ ಸೇವೆ ಮಾಡಬೇಕು. ಮತ್ತು ಅದರ ಅನುಸಾರವಾಗಿ ಏನು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಧರ್ಮಗಳಿರುತ್ತೆ. ಬ್ರಾಹ್ಮಣ ಏನು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ, ಇವು 4 ಆಶ್ರಮಗಳ ಪಾಲನೆ ಮಾಡಬೇಕಾಗತ್ತೆ. ಎಲ್ಲ ಬ್ರಾಹ್ಮಣರು ಕೊನೆಗೆ ಸನ್ಯಾಸ ಆಶ್ರಮವನ್ನು ಸ್ವೀಕಾರ ಮಾಡಬೇಕು. ಅವ್ರು ಸನ್ಯಾಸ ತೊಗೊಂಡು ಹೋಗಲೇಬೇಕು, ಮನೆ ಬಿಟ್ಟು ಹೋಗಲೇಬೇಕು, ಕಂಪಲ್ಸರಿ ಅದು ಬ್ರಾಹ್ಮಣ ಅಂದರೆ. ಕ್ಷತ್ರಿಯರು 3 ಆಶ್ರಮಗಳನ್ನು ಪಾಲನೆ ಮಾಡ್ತಾರೆ. ಬ್ರಹ್ಮಚರ್ಯ, ಗೃಹಸ್ಥ ಮತ್ತು ವಾನಪ್ರಸ್ಥ. ಈಗ ನೀವು ಭಾಗವತದಲ್ಲಿ ನೋಡಿದರೆ ಎಲ್ಲ ಮಹಾರಾಜರು ಏನು ಮಾಡಿದರು, ಅವರೆಲ್ಲರೂ ವಾನಪ್ರಸ್ಥ ತಗೊಂಡು ಹೋದರು. ಅವ್ರ ಜೊತೆ ಅವ್ರ ಹೆಂಡತಿನೂ ಹೋಗ್ತಾರೆ. ರಾಜ ವೈಭವದಲ್ಲಿ ಜೀವನ ಮಾಡಿ ಎಲ್ಲ ಸೌಕರ್ಯ ಸೌಲಭ್ಯಗಳನ್ನು ಹೊಂದಿದ್ರೂ ಕೊನೆಗೆ ಕಾಡಿನಲ್ಲಿ ಹೋಗಿ ಏನು ಮಾಡಬೇಕು, ತಪಸ್ಸನ್ನು ಮಾಡಬೇಕು, ತಪಶ್ಚರ್ಯವನ್ನು ಮಾಡಬೇಕು. ಸೊ ಇದು ರಾಜ. ಸೊ ಕ್ಷತ್ರಿಯ ಧರ್ಮ ಅದು. ಸೊ 3 ಆಶ್ರಮಗಳಿರುತ್ತೆ ಅವ್ರಿಗೆ. ಶೂದ್ರರಿಗೆ, ವೈಶ್ಯರಿಗೆ 2 ಆಶ್ರಮ, ಬ್ರಹ್ಮಚರ್ಯ ಮತ್ತು ಗೃಹಸ್ಥ ವೈಶ್ಯರು. ಸೊ ಆಮೇಲೆ ಶೂದ್ರರಿಗೆ ಆಶ್ರಮ ಧರ್ಮ ಇಲ್ಲ ಅವ್ರಿಗೆ. ಅಂದರೆ ಅವ್ರಿಗೆ ಪಾಲನೆ ಮಾಡ್ಲಿಕ್ಕೆ ಅವ್ರಿಗೆ ಏನೂ ಬಂಧನ ಇಲ್ಲ, ಯಾರು ಬೇಕಾದರೂ ಇದನ್ನು ಪಾಲನೆ ಮಾಡ್ಬೋದು, ಆದರೆ ಮಾಡ್ಲಿಕ್ಕಾಗಲ್ಲ. ಸೊ ಎಲ್ರಿಗೂ ಇಲ್ಲಿ ನಮ್ಮ ಬ್ರಹ್ಮಚಾರಿ ಆಶ್ರಮದಲ್ಲಿ ಬಂದು ಇರಿ ಅಂತ ಹೇಳಂದ್ರೆ ಬರಲಿಕ್ಕೆ ಆಗಲ್ಲ, ಒಲ್ಲೆ ಅಂತಾರಲ್ಲ. ಆಮಂತ್ರಣ ಇದೆ, ಓಪನ್ ಇನ್ವಿಟೇಷನ್. ಸೊ ಈ ಥರ ಎಲ್ಲ ನಿಯಮಗಳಿರುತ್ತೆ. ಇದೆಲ್ಲ ವೇದಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಏನೇನು ಎಲ್ಲ ಧಾರ್ಮಿಕ ನಿಯಮಗಳನ್ನು ವರ್ಣನೆ ಆಗಿದೆ. ಅದಕ್ಕೋಸ್ಕರ 20 ಧರ್ಮಶಾಸ್ತ್ರಗಳಿದೆ. ಸೊ ಮನು ಸಂಹಿತ, ಯಜ್ಞವಲ್ಕ್ಯ ಸಂಹಿತ, ವಿಷ್ಣು ಸಂಹಿತ, ಪರಾಶರ ಸಂಹಿತ ಅಂತ ಹೇಳಿ 20 ಧರ್ಮಶಾಸ್ತ್ರಗಳಿದೆ. ಸೊ ಈಗಿನ ಕಾಲದಲ್ಲಿ ಮನು ಸಂಹಿತವನ್ನು ಸುಡ್ತಾರೆ ಅವರು. ಇಲ್ಲಿ ನಾವು ಪಶುಗಳಾಗ್ತೀವಿ ಅಷ್ಟೇ ಒಂದೇ. ಸೊ ಈ ಥರ ಎಲ್ಲ ಧರ್ಮಗಳ ನಿಯಮಗಳನ್ನು ಕೊಟ್ಟಿದೆ. ಆದರೆ ಇದನ್ನು ಕಲಿಯುಗದಲ್ಲಿ ತುಂಬ ಕಷ್ಟ, ಇವನ್ನೆಲ್ಲ ಪಾಲನೆ ಮಾಡೋದು ತುಂಬ ಕಷ್ಟ. ಆದರೂ ಪಾಲನೆ ಮಾಡಲಿಲ್ಲ ಅಂದರೆ ನಾವು ಮೇಲೇಳಲ್ಲ ನಾವು. ಸೊ ಆದರೆ ಕೃಷ್ಣ, ನಾನೇನು ಹೇಳಿದೆ, ಧರ್ಮ ಮತ್ತು ಕೃಷ್ಣ ನಾಮಸ್ಮರಣೆಯ ಅಥವಾ ನಾಮ ಸಂಕೀರ್ತನೆಯ ಸಂಬಂಧ ಏನಂತ ಹೇಳಿ ನಾನು ಆರಂಭ ಮಾಡಿದ್ನಲ್ಲ. ಯಾರು ಭಗವಾನ್ ನಾಮ ಸಂಕೀರ್ತನೆಯನ್ನು ಮಾಡ್ತಾರಲ್ಲ, ಇದನ್ನೆಲ್ಲ ವೇದಗಳಲ್ಲಿ ಏನೇನೆಲ್ಲ ವಿಧಿ ನಿಯಮಗಳನ್ನು ಹೇಳಿದೆ ಅಲ್ಲ, ಅದನ್ನು ಪಾಲನೆ ಮಾಡಿದ್ರೆ ಸಮಾನ ಅದು. ಸೊ ಪದ್ಮಪುರಾಣದಲ್ಲಿ ಒಂದು ಶ್ಲೋಕ ಬರುತ್ತೆ,
ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯಂ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಶೂರ್ ಏತಯೋರೇವ ಕಿಂಕರಃ. ಸ್ಮರ್ತವ್ಯ ಸತತಂ ವಿಷ್ಣು, ಯಾವಾಗಲೂ ವಿಷ್ಣು ಅಥವಾ ಕೃಷ್ಣನನ್ನು ಸ್ಮರಣೆ ಮಾಡು. ಅವನನ್ನು ಯಾವಾಗಲೂ ಮರೆಯಬೇಡ, ಎಂದೂ ಮರೆಯಬೇಡ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯಂನ. ಸೊ ವಿಸ್ಮರ್ತವ್ಯಂನ ಅಂದರೆ ಅವನ್ನ ಮರಿಬೇಡ ಅಂಥೇಳಿ. ಯಾವಾಗಲೂ ಭಗವಂತ, ನಾವು ಹರೇ ಕೃಷ್ಣ ಮಂತ್ರ 1 ಮಾಲಿ 2 ಮಾಲಿ 16 ಮಾಲಿ ಮಾಡಂತ ಹೇಳ್ತೀವಿ ನಾವು. 16 ಮಾಲಿ ಸಾಮಾನ್ಯವಾಗಿ ನಮ್ಮ ಇಸ್ಕಾನ್ನಲ್ಲಿ ಏನು ಅದೊಂದು ಅಭ್ಯಾಸ. ಅದು ಪ್ರತಿದಿನ ಒಂದು ವ್ರತ ಥರ ಅದನ್ನ ನಾವು 16 ಮಾಲಿ ಜಪ ಮಾಡಬೇಕು. ಆದರೆ ನಿಯಮ, ಆ್ಯಕ್ಚುಯಲ್ ವಾಸ್ತವಿಕವಾದ ನಿಯಮ ಏನು, ಯಾವಾಗಲೂ ನಿರಂತರ 24 ಗಂಟೆ ಭಗವಂತನ ಸ್ಮರಣೆ ಮಾಡಬೇಕು. ಅದು ವಿಧಿ. ನಿಷೇಧ ಏನು, ಅವನ ಎಂದೂ ಮರಿಬಾರದು. ಅದು ನಿಷೇಧ, ವಿಧಿ ನಿಷೇಧ. ಇದು ಎಲ್ಲ ನಿಯಮಗಳ ಇದು ಸಾರ. ಇದು ಎಲ್ಲ ವೈದಿಕ ನಿಯಮಗಳ, ಧಾರ್ಮಿಕ ನಿಯಮಗಳ ಸಾರ ಇದು. ಮತ್ತೆ ಎಲ್ಲ ನಿಯಮಗಳನ್ನು ನಾವು ಪಾಲನೆ ಮಾಡೋ ಉದ್ದೇಶನೂ ಇದೆ. ಏತಯೋರೇವ ಕಿಂಕರ ಸರ್ವೇ ವಿಧಿ ನಿಷೇಧ ಶೂರ್ ಏತಯೋರೇವ ಕಿಂಕರ. ಎಲ್ಲ ವಿಧಿ ನಿಷೇಧಗಳು ಏನಿದೆ ಅಲ್ಲ, ಈ ಒಂದು ವಿಧಿ ನಿಷೇಧವನ್ನು ಪಾಲನೆ ಮಾಡಲಿಕ್ಕೆ ಸಹಾಯ ಮಾಡಬೇಕು. ಸಹಾಯಕ ಅವು. ಕಿಂಕರ ಅಂದರೆ ಸೇವಕನಿಗೆ ಕಿಂಕರ ಅಂತ ಹೇಳ್ತಾರೆ. ಸಹಾಯ ಮಾಡುವವನಿಗೆ ಕಿಂಕರ ಅಂತ ಹೇಳ್ತಾರೆ. ಸೊ ಎಲ್ಲ ವಿಧಿ ನಿಯಮಗಳು, ಈ ಒಂದು ವಿಧಿ ನಿಯಮ ಯಾವಾಗಲೂ ಭಗವಂತನನ್ನ ಕೃಷ್ಣನನ್ನ ಸ್ಮರಣೆ ಮಾಡು, ಅವನ ಎಂದೂ ಮರಿಬೇಡ ಅನ್ನುವ ನಿಯಮಕ್ಕೆ ಸಹಾಯಕ ಅವು. ಕೊನೆಗೆ ಈ ಸ್ತರಕ್ಕೆ ಬರ್ಬೇಕು, ಎಲ್ಲರೂ ಈ ಹಂತಕ್ಕೆ ಬರಬೇಕು. ಸೊ ಅಥವಾ ಭಾಗವತದಲ್ಲಿ ಒಂದು ಶ್ಲೋಕ ಏನು ಬರುತ್ತಂದ್ರೆ, ಯಾರು ಕೃಷ್ಣ ನಾಮವನ್ನು ಉಚ್ಚಾರಣೆ ಮಾಡ್ತಾರಲ್ಲ ಅವರು ಈ ಎಲ್ಲ ವಿಧಿ ನಿಯಮಗಳನ್ನು ಪಾಲನೆ ಮಾಡಿದ್ದಾರೆ. ಅದರ ಅರ್ಥ ಹಿಂದಿನ ಜೀವನದಲ್ಲಿ ಅಥವಾ ಈ ಜೀವನದಲ್ಲಿ. ಅದನ್ನು 3ನೇ ಸ್ಕಂದದಲ್ಲಿ ದೇವಹೂತಿ ಅಂದರೆ ಸೊ ಸ್ವಯಂಭೂ ಮನು ಅಂದರೆ ಒಂದು ಬ್ರಹ್ಮನ ಒಂದು ದಿನದಲ್ಲಿ 14 ಮನುಗಳು ಬಂದು ಹೋಗ್ತಾರೆ. ಈಗ ಬ್ರಹ್ಮನ ವಯಸ್ಸು ಎಷ್ಟಂದರೆ 50 ವರ್ಷ ಆಗಿದೆ. 50 ವರ್ಷ ಆದ ಮೊದಲನೇ ದಿನ ಇದು. 51ನೇ ವರ್ಷದ ಮೊದಲನೇ ದಿನ. ಆ ಮೊದಲನೇ ದಿನದಲ್ಲಿ 7 ಮನುಗಳು ಬಂದು ಹೋಗಿದ್ದಾರೆ. 7ನೇ ಮನ್ವಂತರ ನಡೀತಾ ಇದೆ ಈಗ. 7ನೇ ಮನುವಿನ ಸೊ ಆಳಿಕೆ ನಡೀತಾ ಇದೆ. ಸೊ ಅದರ ಅರ್ಥ ಏನು, ಒಂದು ದಿನದಲ್ಲಿ 14 ಮನುಗಳು ಬಂದು ಹೋಗ್ತಾರಂದ್ರೆ ಬ್ರಹ್ಮಣ ಈಗ ಅರ್ಧ ದಿನ ಮುಗಿದಿದೆ. 50 ವರ್ಷ ಆದ 51ನೇ ವರ್ಷದ ಅರ್ಧ ದಿನ ಮುಗಿದಿದೆ. ಸೊ ಅಂದರೆ ಈಗ ಲಂಚ್ ಟೈಮ್, ಮಧ್ಯಾಹ್ನದ ಊಟದ ಸಮಯ ಆಗಿದೆ ಬ್ರಹ್ಮದೇವರಿಗೆ. ಯಾಕಂದರೆ ಕಾಲ ಸಾಪೇಕ್ಷಿತವಾಗಿರುತ್ತೆ. ಇಲ್ಲಿ ಏನು ಕಾಲ ಇರುತ್ತಲ್ಲ, ಅಲ್ಲಿ ಕಾಲ ಬ್ರಹ್ಮಲೋಕದಲ್ಲಿ ಏನು ಕಾಲ ಇರುತ್ತೆ ಬೇರೆ ಬೇರೆ ಆಗುತ್ತೆ. ಆಧುನಿಕ ವಿಜ್ಞಾನಿಗಳು ಇದನ್ನು ತಿಳ್ಕೊಂಡಿದ್ದಾರೆ. ಸ್ವಲ್ಪ ಮಟ್ಟಿಗೆ ಏನೋ ತಿಳ್ಕೊಂಡಿದ್ದಾರೆ. ಐನ್ಸ್ಟೀನ್ಸ್ ಥಿಯರಿ ಆಫ್ ರಿಲೇಟಿವಿಟಿ. ಸೊ ಅಥವಾ ಸ್ವರ್ಗ ಲೋಕದಲ್ಲಿ ಇಂದ್ರ ಚಂದ್ರಾದಿ ದೇವಿ ದೇವತೆಗಳ 6 ತಿಂಗಳು ಅಂದರೆ, ಇಲ್ಲಿ 6 ತಿಂಗಳಂದರೆ ಅವ್ರದ್ದು ಒಂದು ದಿನ ಅದು. ಸೊ ಇಲ್ಲಿ ನಾವು ಉತ್ತರಾಯಣ ದಕ್ಷಿಣಾಯನ ಅಂತೀವಲ್ಲ. ಸೊ ಉತ್ತರಾಯಣ ಅಂದರೆ ಅವ್ರದ್ದು ದಿನ ಆಗುತ್ತೆ, ದಕ್ಷಿಣಾಯನ ಅಂದರೆ ಅವ್ರದ್ದು ರಾತ್ರಿ ಆಗುತ್ತೆ. ಈ ಥರ ಅವ್ರದ್ದು 24 ಗಂಟೆ ಆಗುತ್ತೆ. ಸೊ ಈ ಥರ ಇದು ಒಂದು ಸಲ ಇದನ್ನು ಚರ್ಚೆ ಮಾಡೋಣ ನಾವು. ಸೊ ಬ್ರಹ್ಮಣ ಜೀವನ ಭಗವದ್ಗೀತೆಯಲ್ಲೂ ಕೊಟ್ಟಿದೆ 8ನೇ ಅಧ್ಯಾಯದಲ್ಲಿ. ಸಹಸ್ರಯುಗ ಪರ್ಯಂತ ಮಹರ್ಯದ್ ಬ್ರಹ್ಮಣವಿದು. ಮತ್ತು ಯುಗಗಳ ಕಾಲ ಎಷ್ಟು, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ. ಸೊ ಈಗ 7ನೇ ಮನ್ವಂತರ ನಡೀತಾ ಇದೆ. ಸೊ 7ನೇ ಮನ್ವಂತರ ನಡೀತಾ ಇದೆ. ವೇರ್ ವಾಸ್ ಐ? ಸ್ವಯಂಭೂ ಮನು. ಸೊ ಸ್ವಯಂಭೂ ಮನು ಯಾರು? ಮೊದಲನೇ ಮನುವಿನ ಹೆಸರು ಸ್ವಯಂಭೂ ಮನು. ಅವನ ಪುತ್ರಿ ಯಾರು? ದೇವಹೂತಿ.
ಸೊ ದೇವಹೂತಿ ಪುತ್ರನಾಗಿ ಭಗವಂತನ ಅವತಾರ ಆಗಿತ್ತು. ಅವನ ಹೆಸರು ಕಪಿಲ ದೇವ ಅಂತ ಹೇಳಿ, ಕಪಿಲ ಅವತಾರ. ಸೊ ಈ ಕಪಿಲ ಅವತಾರದ ಬಗ್ಗೆ ಭಾಗವತದ 3ನೇ ಸ್ಕಂದದಲ್ಲಿ ವರ್ಣನೆ ಆಗಿದೆ. ಸೊ ಕಪಿಲ ದೇವ ಅವನ ತಾಯಿಗೆ ಉಪದೇಶ ಮಾಡಿದ್ದು ಅದು ಸಾಂಖ್ಯ ದರ್ಶನ ಅಂತ ಹೇಳಿ. ನಾನು ಹೋದ್ಸಲ ಈ ನಾಸ್ತಿಕ ಮತ್ತು ಆಸ್ತಿಕ ದರ್ಶನಗಳ ಬಗ್ಗೆ ಹೇಳ್ತಾ ಇದ್ದೆ. 6 ಆಸ್ತಿಕ ದರ್ಶನಗಳಿದೆ ಅಂತ. 6 ಆಸ್ತಿಕ ದರ್ಶನಗಳಲ್ಲಿ ಮೊದಲನೇ ದರ್ಶನ ಯಾವುದು? ಸಾಂಖ್ಯ ದರ್ಶನ. ಒಬ್ಬ ಕಪಿಲ ಮುನಿ ಅಂಥೇಳಿ ಆ ಸಾಂಖ್ಯ ದರ್ಶನವನ್ನು ಪ್ರತಿಪಾದನೆ ಮಾಡಿದ್ದ. ಬಟ್ ಆ ಕಪಿಲ ಮತ್ತು ಈ ಕಪಿಲ ಬೇರೆ. ಈ ಕಪಿಲ ದೇವನು ಭಾಗವತದಲ್ಲಿ ಸಾಂಖ್ಯ ದರ್ಶನವನ್ನು ಹೇಳ್ತಾನೆ. ಆದರೆ ಇದು ಆ ಸಾಂಖ್ಯ ದರ್ಶನ ಇದೆಯಲ್ಲ, ಅದಕ್ಕೆ ಆಸ್ತಿಕ ಅಂತ ಹೇಳ್ತಾರೆ. ಬಟ್ ಕೊನೆಗೆ ಅದು ನಾಸ್ತಿಕನೇ ಅದು ಕೊನೆಗೆ, ಯಾಕಂದರೆ ಭಗವಂತನನ್ನು ಒಪ್ಕೊಳ್ಳಲ್ಲ. ಸೊ ಇಲ್ಲಿ ಭಗವಂತನ ಅವತಾರನೇ ಕಪಿಲನಾಗಿ ಬಂದು ಸಾಂಖ್ಯ ದರ್ಶನವನ್ನು ವರ್ಣನೆ ಮಾಡಿದ್ದು. ಸೊ ಈ ಥರ ಅವಾಗ ದೇವಹೂತಿ ಒಂದು ಶ್ಲೋಕವನ್ನು ಹೇಳ್ತಾಳೆ ಭಗವಂತನಿಗೆ, ನಿನ್ನ ನಾಮದ ಮಹಿಮೆ ಏನಂತ ಹೇಳಿ. ಸೊ ಆ ಶ್ಲೋಕ ಇದು. ನಾವು ಆ ಶ್ಲೋಕವನ್ನು ಹೇಳೋಣ ಈಗ. ಅಹೋ ಬತಸ್ವ ಪಚತೋ ಗರೀಯಾನ್, ಅಹೋ ಬತಸ್ವ ಪಚತೋ ಗರೀಯಾನ್, ಯಜ್ಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ, ಯಜ್ಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ, ಯಜ್ಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ, ತೇ ಪುಸ್ತಪಸ್ತೆ ಜುಹುಃ ಶಶ್ನುರಾರ್ಯ, ते पुस्तपस्ते जुहुः शश्नुरार्य, ब्रह्मानुचूर्णाम गृह्णन्ति एते, ब्रह्मानुचूर्णाम गृह्णन्ति एते, अहो बतस्व पचतो गरीयान्, यज्जिह्वाग्रे वर्तते नाम तुभ्यं, ते पुस्तपस्ते जुहुः शश्नुरार्य, ब्रह्मानुचूर्णाम गृह्णन्ति एते, अहो बतस्व पचतो गरीयान्, यज्जिह्वाग्रे वर्तते नाम तुभ्यं, ते पुस्तपस्ते जुहुः शश्नुरार्य, ब्रह्मानुचूर्णाम गृह्णन्ति एते, अहो बतस्व पचतो गरीयान्, यज्जिह्वाग्रे वर्तते नाम तुभ्यं, ते पुस्तपस्ते जुहुः शश्नुरार्य, ब्रह्मानुचूर्णाम गृह्णन्ति एते, अहो बतस्व पचतो गरीयान्, यज्जिह्वाग्रे वर्तते नाम तुभ्यं, ते पुस्तपस्ते जुहुः शश्नुरार्य, ब्रह्मानुचूर्णाम गृह्णन्ति एते, अहो बतस्व पचतो गरीयान्,
यज्जिह्वाग्रे वर्तते नाम तुभ्यम् ते पुस्तपस्ते जुहुः सस्नुरार्य ब्रह्माणुचूर्णाम गृह्णन्ति एते अहो बत श्वपचतो गरीयान् यज्जिह्वाग्रे वर्तते नाम तुभ्यम् ते पुस्तपस्ते जुहुः सस्नुरार्य ब्रह्माणुचूर्णाम गृह्णन्ति एते अहो बत स्वपचतो गरीयान् यज्जिह्वाग्रे वर्तते नाम तुभ्यम् ते पुस्तपस्ते जुहुः सस्नुरार्य ब्रह्माणुचूर्णाम गृह्णन्ति एते अहो बत स्वपचतो गरीयान् यज्जिह्वाग्रे वर्तते नाम तुभ्यम् ते पुस्तपस्ते जुहुः सस्नुरार्य ब्रह्माणुचूर्णाम गृह्णन्ति एते इब्ರು ಹೇಳಿ अहो बत श्वपचतो गरीयान् यज्जिह्वाग्रे वर्तते नाम तुभ्यम् ते पुस्तपस्ते जुहुः सस्नुरार्य ब्रह्माणुचूर्णाम गृह्णन्ति एते अहो बत श्वपचतो गरीयान् यज्जिह्वाग्रे वर्तते नाम तुभ्यम् ते पुस्तपस्ते जुहुः सस्नुरार्य ब्रह्माणुचूर्णाम गृह्णन्ति एते अहो बत श्वपचतो गरीयान् यज्जिह्वाग्रे वर्तते नाम तुभ्यम् ते पुस्तपस्ते जुहुः सस्नुरार्य ब्रह्माणुचूर्णाम गृह्णन्ति एते माताएं अहो बत स्वपचतो गरीयान् यज्जिह्वाग्रे वर्तते नाम तुभ्यम् ते पुस्तपस्ते जुहुः सस्नुरार्य ब्रह्माणुचूर्णाम गृह्णन्ति एते अहो बत स्वपचतो गरीयान् यज्जिह्वाग्रे वर्तते नाम तुभ्यम् ते पुस्तपस्ते जुहुः सस्नुरार्य ब्रह्माणुचूर्णाम गृह्णन्ति एते अहो बत स्वपचतो गरीयान् यज्जिह्वाग्रे वर्तते नाम तुभ्यम् ब्रह्माणुचूर्णाम गृह्णन्ति एते
ಶಬ್ದಾರ್ಥ ಹೇಳಿ. ಅಹೋ ಬತ, ಎಲ್ಲ ಎಷ್ಟು ಅದ್ಭುತ. ಸ್ವಪಚಃ, ನಾಯಿ ಭಕ್ಷಕನು. ಅತಃ, ಆದ್ದರಿಂದ. ಗರಿಯಾನ್, ಪೂಜ್ಯನು. ಯಸ್ಯ, ಯಾರ. ಜಿಹ್ವಾಗ್ರೆ, ನಾಲಿಗೆಯ ತುದಿಯಲ್ಲಿ. ವರ್ತತೆ, ಇರುವುದು. ನಾಮ, ಪವಿತ್ರವಾದ ನಾಮ. ತುಭ್ಯಂ, ನಿನ್ನ. ತೇಪು ತಪಃ, ತಪಸ್ಸನ್ನು ಆಚರಿಸಿದರು. ತೇ, ಅವರು. ಜಹುಹು, ಹೋಮ ಮಾಡಿದವರು. ಶುಷ್ಣುಹು, ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದರು. ಆರ್ಯ, ಆರ್ಯರು. ಬ್ರಹ್ಮಣುಚುಹು, ವೇದಗಳನ್ನು ಅಧ್ಯಯನ ಮಾಡಿದರು. ನಾಮ, ಪವಿತ್ರವಾದ ನಾಮವನ್ನು. ಗೃಣಂತಿ, ಸ್ವೀಕರಿಸುತ್ತಾರೆ. ಏ, ಯಾರು. ತೇ, ಅವರು. ಅನುವಾದ ಇಸ್ ಪ್ರಕಾರ ಈ ಥರ ಇದೆ. ಓಹೋ, ನಿನ್ನ ಪುಣ್ಯನಾಮ ಸಂಕೀರ್ತನೆ ಮಾಡುವ ನಾಲಿಗೆಗಳು ಅದೆಷ್ಟು ಭವ್ಯವಾಗಿವೆ. ಸ್ವಪಚ ಕುಟುಂಬದಲ್ಲಿ ಜನಿಸಿದ್ದರೂ ಕೂಡ ಅವರು ಪೂಜ್ಯರು. ನಿನ್ನ ಪುಣ್ಯನಾಮ ಸಂಕೀರ್ತನೆ ಮಾಡುವ ವ್ಯಕ್ತಿಗಳು ಎಲ್ಲ ಪ್ರಕಾರದ ವ್ರತ, ತಪಸ್ಸು ಮತ್ತು ಯಜ್ಞಗಳನ್ನು ಆಚರಿಸಿರಬೇಕು ಮತ್ತು ಆರ್ಯರ ಸಕಲ ಶೀಲ ಸದಾಚಾರಗಳನ್ನು ಸಾಧಿಸಿರಬೇಕು. ನಿನ್ನ ಪುಣ್ಯನಾಮ ಸಂಕೀರ್ತನೆ ಮಾಡುತ್ತಾ ಅವರು ಪವಿತ್ರ ತೀರ್ಥ ಕ್ಷೇತ್ರಗಳಲ್ಲಿ ಮಿಂದಿರಬೇಕು. ವೇದಗಳ ಅಧ್ಯಯನ ಮಾಡಿರಬೇಕು. ಅಗತ್ಯವಾದ ಸಕಲವನ್ನು ಪೂರೈಸಿರಬೇಕು. ಹೇಳುವ ಅರ್ಥ ಏನಂದರೆ, ಇಲ್ಲಿ ಯಾರು ಭಗವಂತನ ನಾಮ ಸ್ಮರಣೆ ಮಾಡ್ತಾರಲ್ಲ ಅವರು ಇವನ್ನೆಲ್ಲ ವೈದಿಕ ವಿಧಿ ಧರ್ಮಗಳನ್ನೆಲ್ಲ ಕ್ರಿಯೆ ಕರ್ಮಗಳನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿ. ಅದನ್ನು ಮಾಡ್ದೇನೆ ಇಲ್ಲಿ ತನಕ ಬಂದಿರಲ್ಲ. ಸೊ ಕೃಷ್ಣನಾಮ ಉಚ್ಚಾರಣೆ ಮಾಡೋ ತನಕ. ಇದರ ಹಿಂದಿನ ಶ್ಲೋಕನ ತುಂಬ ಚೆನ್ನಾಗಿದೆ ಅದು. ಈ ಎಲ್ಲ ಶ್ಲೋಕಗಳನ್ನು ಯಾರು ಹೇಳಿದ್ದು? ದೇವಹೂತಿ ಮಾತೆ ತನ್ನ ಪುತ್ರನಾದ ಭಗವಂತನ ಅವತಾರವಾದ ಕಪಿಲ ದೇವನಿಗೆ ಹೇಳಿದ್ದು. ಹಿಂದಿನ ಶ್ಲೋಕ ಏನಿದೆ? ಯನ್ನಾಮಧೇಯ ಶ್ರವಣಾನು ಕೀರ್ತನಾದ್ ಯತ್ ಪ್ರಹ್ವನಾದ್ಯಾತ್ ಸ್ಮರಣಾದಪಿ ಕ್ವಚಿತ್ ಸ್ವಾದೋಪಿ ಸದ್ಯ ಸವನಾಯ ಕಲ್ಪತೆ ಕುತ ಪುನಸ್ತೆ ಭಗವದ್ ದರ್ಶನಾತ್. ಸ್ವಪಚ ಕುಲದಲ್ಲಿ ಹುಟ್ಟಿದವನು ಕೂಡ ಒಮ್ಮೆ ದೇವೋತ್ತಮ ಪರಮ ಪುರುಷನ ಪುಣ್ಯನಾಮವನ್ನು ಉಚ್ಚರಿಸಿದರೆ, ಅವನ ಸಂಕೀರ್ತನ ಮಾಡಿದರೆ, ಅವನ ಲೀಲಾ ಶ್ರವಣ ಮಾಡಿದರೆ, ಅವನಿಗೆ ನಮಸ್ಕಾರಗಳನ್ನು ಸಲ್ಲಿಸಿದರೆ ಅಥವಾ ಅವನನ್ನು ಸ್ಮರಿಸಿದರೆ ಸಾಕು, ವೈದಿಕ ಯಜ್ಞಗಳನ್ನು ಆಚರಿಸಲು ಅರ್ಹನಾಗುತ್ತಾನೆ. ಯಜ್ಞ ಮಾಡಲಿಕ್ಕೆ ಅವನು ಅರ್ಹನಾಗ ಎಂದ ಮೇಲೆ ನೇರವಾಗಿ ದೇವೋತ್ತಮ ಪರಮ ಪುರುಷನನ್ನು ಕಾಣುವಷ್ಟು ಆಧ್ಯಾತ್ಮಿಕ ಸಾಧನೆ ಮಾಡಿರುವವರ ಬಗ್ಗೆ ಹೇಳುವುದೇನಿದೆ ಅಂತ ಹೇಳಿ, ಅಂದರೆ ಶುದ್ಧ ಭಕ್ತರ ಬಗ್ಗೆ ಹೇಳುವುದೇನಿದೆ ಅಂತ ಹೇಳಿ. ಸೊ ಇಲ್ಲಿ ಏನು? ಅಹೋ ಬತ ಶ್ವಪಚತೋ ಗರಿಯಾನ್ ಯಜ್ಜಿವಾಗ್ರೆ ವರ್ತತ ನಾಮ ತುಭ್ಯಂ. ಯಾರ ನಾಲಿಗೆಯ ತುದಿಯಲ್ಲಿ ಭಗವಂತನ ನಾಮ ಏನು ಉಚ್ಚಾರಣೆ ಆಗ್ತಾ ಇದೆ, ಸೊ ಅವನೇನು ಸ್ವಪಚ ಪರಿವಾರದಲ್ಲಿ, ಅಂದರೆ ನಾಯಿ ಭಕ್ಷಕರ ಪರಿವಾರದಲ್ಲಿ ಹುಟ್ಟಿದ್ರೂ ಅವನ ಏನಂತ ತಿಳ್ಕೋಬೇಕು? ಅವನು ಎಲ್ಲ ಯಜ್ಞ ಯಾಗಾದಿಗಳನ್ನು, ಧಾರ್ಮಿಕ ವಿಧಿಗಳನ್ನು, ಧಾರ್ಮಿಕ ಧರ್ಮ ಕ್ರಿಯೆಗಳನ್ನು ಎಲ್ಲವನ್ನು ಮಾಡಿದ್ದಾನೆ ಅಂತ ಹೇಳಿ ತಿಳ್ಕೋಬೇಕು ನಾವು. ಅದರ ಅರ್ಥ ಇದು ಕೃಷ್ಣ ನಾಮ ಉಚ್ಚಾರಣೆಯ ಮಹತ್ವ. ಇದನ್ನು ಒಂದು ಮಾಡಿಬಿಟ್ರೆ ಏನಾಗ್ಬಿಡುತ್ತೆ? ಎಲ್ಲ ವೈದಿಕ ಧರ್ಮಗಳನ್ನು ಪಾಲನೆ ಮಾಡಿದಷ್ಟು ನಮಗೆ ಫಲ ಸಿಗುತ್ತೆ. ಆದರೆ ಅದರ ಅರ್ಥ ಅದನ್ನು ಹೋಲಿಕೆ ಮಾಡಲಿಕ್ಕಾಗಲ್ಲ.
ಬರೀ ಅದೇ ಅಷ್ಟೇ ಅಲ್ಲ, ಬರೀ ನಾವು ಈ ಥರ ಹೇಳಿದರೆ ತಪ್ಪಾಗಿಬಿಡುತ್ತೆ ನಮಗೆ. ಎಲ್ಲ ವೈದಿಕ ಧರ್ಮವನ್ನು ಪಾಲನೆ ಮಾಡುವಷ್ಟು ಫಲ ನಾವೇ ಕೃಷ್ಣನಾಮ ಉಚ್ಚಾರಣೆ ಮಾಡಿದರೆ ಸಿಗುತ್ತೆ ಅಂತ ಹೇಳಿದರೆ ಅದು ಒಂಥರ ಅಪರಾಧ. ಅದು ಅಂದರೆ ಇದಕ್ಕಿಂತ ಹೆಚ್ಚು ಭಗವಂತನ ಚರಣವನ್ನು, ಭಗವಂತ ಪ್ರೀತಿಯನ್ನು ಕೊಡುತ್ತೆ ಕೃಷ್ಣನಾಮ. ಇನ್ನೊಂದು ಕಡೆ ಹೇಳಿದೆ, ಈ ಎಲ್ಲ ವೈದಿಕ ಧರ್ಮ ಏನೋ ಅಶ್ವಮೇಧ ಯಜ್ಞ, ಒಂದು 100 ಅಶ್ವಮೇಧ ಯಜ್ಞ ಮಾಡಿ ಅಥವಾ ಸುಮೇರು ಪರ್ವತದಂಥ ಅಷ್ಟು ಬಂಗಾರವನ್ನು, ಸುವರ್ಣವನ್ನು ದಾನ ಮಾಡಿದ್ರೂ ಎಷ್ಟು ಪುಣ್ಯ ಬರುತ್ತಲ್ಲ, ಅಷ್ಟು ಒಂದು ನಾಮ ಉಚ್ಚಾರಣೆ ಮಾಡಿದರೆ ಬರುತ್ತೆ ಅಂತ ಹೇಳಿದರೆ ಅಪರಾಧ ಅಂತ ಹೇಳಿದೆ, ತಪ್ಪು ಅಂತ ಹೇಳಿದೆ. ಸೊ ಅದಕ್ಕಿಂತ ಹೆಚ್ಚಿಂದು ಕೊಡುತ್ತೆ ಇದು ಕೃಷ್ಣನಾಮ ಸಂಕೀರ್ತನೆ. ಇದಕ್ಕೆ ತುಂಬ ಒಂದು ದೊಡ್ಡ ಭಾವಾರ್ಥವನ್ನು ಪ್ರಭುಪಾದರು ಕೊಟ್ಟಿದ್ದಾರೆ. ಇಲ್ಲಿ ತುಂಬ ವರ್ಣನೆ ಮಾಡಿದ್ದಾರೆ ಭಾವಾರ್ಥದಲ್ಲಿ. ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಬರುತ್ತೆ, ನಾವು ಭಗವಂತನ ನಾಮ ಉಚ್ಚಾರಣೆ ಮಾಡ್ತೀವಿ, ಆದರೆ ಈ ಎಲ್ಲ ವೈದಿಕ ಧರ್ಮ ಕ್ರಿಯೆ ಅನುಷ್ಠಾನಗಳನ್ನು ಪಾಲನೆ ಮಾಡೋದು ಅವಶ್ಯಕತೆ ಇದೆಯಾ ಅಂತ ಹೇಳಿ ಪ್ರಶ್ನೆ ಬರುತ್ತೆ. ವೈದಿಕ ಧರ್ಮ, ಆಶ್ರಮ ಧರ್ಮ, ವರ್ಣ ಧರ್ಮವನ್ನು ಪಾಲನೆ ಮಾಡುವ ಅವಶ್ಯಕತೆ ಇದೆಯಾ ಅಂತ ಹೇಳಿ. ನಾವು ಬರೀ ಕೃಷ್ಣನಾಮ ಸಂಕೀರ್ತನೆ ಈ ಶ್ಲೋಕದ ಅನುಸಾರವಾಗಿ ಏನು ಕೃಷ್ಣನಾಮ ಉಚ್ಚಾರಣೆ ಮಾಡಿದವರೇನು ಇದನ್ನೆಲ್ಲ ಮಾಡಿತಾರಾನೆ ಅಂತ ಹೇಳ್ಬಿಟ್ಟಿದೆ ಇಲ್ಲಿ. ಆ ಥರ ಸಿದ್ಧಾಂತವನ್ನು ಇಲ್ಲಿ ಹೇಳಿದೆ. ಅವಶ್ಯಕತೆ ಇದೆಯಾ ಅಂಥೇಳಿ ಪ್ರಶ್ನೆ ಬರುತ್ತಲ್ಲ. ಭಗವಂತನ ನಾಮ ಉಚ್ಚಾರಣೆಯಲ್ಲಿ ಏನೋ ಬೇರೆ ಬೇರೆ ಹಂತಗಳಿದೆ. ಸೊ ವಿಶೇಷವಾಗಿ 3 ಹಂತಗಳನ್ನು ವರ್ಣನೆ ಮಾಡಿದ್ದಾರೆ. ಸೊ ಅಪರಾಧಯುಕ್ತ ನಾಮ ಅಂತ ಹೇಳಿದೆ, ಆಮೇಲೆ ನಾಮಾಭಾಸ ಅಂಥೇಳಿ, ನಾಮಾಭಾಸ, ಶುದ್ಧ ನಾಮ ಅಂಥೇಳಿ 3 ಹಂತ. ಭಗವಂತನ ನಾಮೋಚ್ಚಾರಣೆಯಲ್ಲಿ 3 ಹಂತಗಳಿರುತ್ತೆ. ಸೊ ಅಪರಾಧಯುಕ್ತ ನಾಮ ಅಂದ್ರೇನು, ನಾವು ದಶವಿಧ ಅಪರಾಧ, ಪದ್ಮಪುರಾಣದಲ್ಲಿ 10 ಅಪರಾಧಗಳನ್ನು ಕೊಟ್ಟಿದೆ. ಭಗವಂತನ ನಾಮ ಉಚ್ಚಾರಣೆ ಮಾಡ್ತಾ ಮಾಡ್ತಾ ನಾವು 10 ಅಪರಾಧಗಳನ್ನು ಮಾಡ್ತಾ ಇರ್ತೀವಿ. ಸೊ ಆಮೇಲೆ ನಾಮಾಭಾಸ ಅಂದರೆ ಅಲ್ಲಿ ಅಪರಾಧಗಳಿರಲ್ಲ. ಈ 10 ಅಪರಾಧಗಳಂದ್ರೇನು, ಈ ಬೇರೆ ಬೇರೆ ಥರ ನಾಮದ ಒಂದು ನಾಮ ಉಚ್ಚಾರಣೆ ಮಾಡಿದರೆ ಎಲ್ಲ ಪಾಪದಿಂದ ನಾವು ಮುಕ್ತರಾಗ್ತೀವಿ ಅಂತ ಹೇಳಿ ಪಾಪ ಮಾಡೋದು ಮತ್ತು ನಾಮ ಉಚ್ಚಾರಣೆ ಮಾಡೋದು, ಪಾಪ ಮಾಡೋದು ಮತ್ತು ನಾಮ ಉಚ್ಚಾರಣೆ ಮಾಡೋದು, ಅದು ಒಂದು ಅಪರಾಧ. ಅದು ಅಂದರೆ ಭಗವಂತನ ಕೃಪೆಯನ್ನು ನಾವು ದುರುಪಯೋಗ ಪಡಿಸ್ಕೋತಾ ಇದ್ದೀವಿ ಅಲ್ಲಿ. ಸೊ ಈ ಥರ ಅದು ನಾಮ್ನೋ ಬಲಾದ್ಯಸ್ಯ ಹಿ ಪಾಪ ಬುದ್ಧಿ ಅಂತೇಳಿ ಒಂದು ಅಪರಾಧ. ಅದು ಆ ಥರ ಒಂದು 10 ಅಪರಾಧಗಳಿದೆ. ಮತ್ತು ಇನ್ನೊಂದು ಅಪರಾಧ ಏನು, ಭಗವಂತನ ನಾಮಗಳನ್ನು ಮತ್ತು ದೇವಿ ದೇವತೆಗಳ ನಾಮವನ್ನು ಸಮಾನ ಅಂತೇಳಿ ತಿಳ್ಕೊಳ್ಳೋದು. ಈಗ ಹರೇ ಕೃಷ್ಣ ಮಂತ್ರ ಮತ್ತು ಓಂ ನಮಃ ಶಿವಾಯ ಒಂದೇ ಥರ ಸಮಾನ ಅಂಥೇಳಿ ಅನ್ಕೊಳ್ಳೋದು, ಅದು ತಪ್ಪು. ಅದು ಕೃಷ್ಣನಲ್ಲಿ ಎಲ್ಲ ದೇವಿ ದೇವತೆಗಳನ್ನು ಬಂದುಬಿಡ್ತಾರೆ. ಮತ್ತು ಅವರು ಸ್ವತಂತ್ರರಲ್ಲ, ಸ್ವತಂತ್ರವಾಗಿ ಕೃಷ್ಣನಿಗೆ ಸಮಾನ ಅಲ್ಲ. ಅಥವಾ ಕಾಲಿ ಕೀರ್ತನ, ಅಥವಾ ಈಗ ಸಾಯಿಬಾಬಾ ಭಜನೆ ಸ್ಟಾರ್ಟ್ ಮಾಡಿದ್ದಾರೆ. ಹೊಸ ಭಜನೆ ಮಾಡಿ ಬರೆದು ಅವನೇನು ಮಾಡೋದು, ಹಾಡ ಮಾಡಿ ಅದಕ್ಕೂ ದುಡ್ಡು ಮಾಡ್ಕೊಳ್ಳೋದು. ಮೂರ್ಖರು ಆ ಥರ ಮಾಡ್ತಾರೆ. ಆ ಥರ ಭಜನೆ ಮಾಡೋದು ಮತ್ತು ಕೃಷ್ಣನಾಮ ಸಂಕೀರ್ತನೆ ಭಜನೆ ಮಾಡೋದು ಒಂದೇ ಸಮಾನ ಅಂತೇಳಿ ಅಂದ್ಕೊಳ್ಳೋದು, ಅದು ಒಂದು ಕೃಷ್ಣನಾಮದ ಪ್ರತಿ ಅಪರಾಧ. ಸೊ ಈ ಥರ ಬೇರೆ ಬೇರೆ ಥರ ಅಪರಾಧ ಇದೆ. ಇದು ನಾಮ ಅಪರಾಧ ಒಂದು ಹಂತ. ಇದಕ್ಕಿಂತ ಮೇಲಿನ ಹಂತ ಯಾವುದು, ನಾಮ ಆಭಾಸ ಅಂಥೇಳಿ. ಆ ನಾಮ ಆಭಾಸದಲ್ಲಿ ಏನು, ಈ ಅಪರಾಧಗಳಿಂದ ನಾವು ಮುಕ್ತರಾಗಿರ್ತೀವಿ, ಅದನ್ನು ಮಾಡ್ತಾ ಇರಲ್ಲ, ಅವ್ನು ಮಾಡಲ್ಲ ನಾವು, ಆದರೆ ಇನ್ನೂ ಶುದ್ಧತೆ ಬಂದಿರಲ್ಲ. ಅದು 2ನೇ ಹಂತ. ಅದು ಶುದ್ಧ ನಾಮ ಅಲ್ಲ. ಆಭಾಸ ಅಂದರೆ ಏನು, ಶಬ್ದದ ಅರ್ಥ ಒಂಥರ ಶ್ಯಾಡೋ ಇದ್ದಂಗೆ. ಶ್ಯಾಡೋ ಏನಂತೀವಿ, ನೆರಳು ಅಂತೀವಲ್ಲ, ಶುದ್ಧ ನಾಮದ ಅದು ನೆರಳು. ಅದು ಇನ್ನೂ ಶುದ್ಧ ನಾಮ ಇಲ್ಲ, ವಾಸ್ತವ ಅಲ್ಲ. ಆಮೇಲೆ 3ನೇದು ಶುದ್ಧ ನಾಮ. ಅಲ್ಲಿ ಯಾವುದೇ ಅವತಾರ, ನಾಮ ಆಭಾಸನೂ ಏನು ಮಾಡುತ್ತೆ, ನಮಗೆ ಮುಕ್ತಿ ಕೊಡುತ್ತೆ, ಆದರೆ ಕೃಷ್ಣನ ಪ್ರೀತಿ ಕೊಡಲ್ಲ, ಕೃಷ್ಣನಿಗೆ ಆಕರ್ಷಣೆ ಕೊಡಲ್ಲ ಅಷ್ಟು.
ಕೃಷ್ಣನ ಲೀಲೆಯಲ್ಲಿ ನಮಗೆ ಪ್ರವೇಶ ಮಾಡಲು ಅನುಮತಿ ಕೊಡಲ್ಲ. ಅದು ಯಾವಾಗ ನಾವು ಶುದ್ಧ ನಾಮವನ್ನು ತಗೋತೀವಿ ಆವಾಗ ನಮಗೆ ಕೃಷ್ಣ ಪ್ರೇಮ ಪ್ರೀತಿ ಮತ್ತು ಕೃಷ್ಣನ ಲೀಲೆಗಳಲ್ಲಿ ಭಾಗವಹಿಸಲು ಅನುಮತಿ ಸಿಗುತ್ತೆ. ಅದು ಶುದ್ಧ ನಾಮ. ಅದು ಸೊ ಇಲ್ಲಿ ಯಾವ ಥರ ನಾಮ ಉಚ್ಚಾರಣೆ ಮಾಡೋದ್ರಿಂದ ನಾವು ಎಲ್ಲ ವೈದಿಕ ಧರ್ಮಗಳನ್ನು ಅನುಷ್ಠಾನಗಳನ್ನು ಮಾಡಿ ಪೂರ್ತಿ ಮಾಡಿತಾರ ಅಂತ ಹೇಳಿದೆ ಇಲ್ಲಿ ಅಂದರೆ ಅಟ್ಲೀಸ್ಟ್ ನಾಮ ಆಭಾಸದ ಸ್ತರದಲ್ಲಿರಬೇಕು. ಅಲ್ಲಿ ನಾವು ಮುಕ್ತರಾಗಿಬಿಡ್ತೀವಿ. ಆವಾಗ ಏನು ಈ ಧರ್ಮ ನಿಯಮಗಳನ್ನು ಧಾರ್ಮಿಕ ನಿಯಮಗಳನ್ನು ವರ್ಣ ಆಶ್ರಮ ಎಲ್ಲ ಕಾರ್ಯಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. ಆದರೆ ಆರಂಭದಲ್ಲಿ ಈಗ ನಾವು ಕಲಿತಾ ಇದ್ದೀವಿ ಹೇಗೆ ನಾಮ ಉಚ್ಚಾರಣೆ ಮಾಡಬೇಕು ಅಂತ ಹೇಳಿ. ಆವಾಗ ಏನು ಮಾಡಬೇಕು, ಈ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಆದಷ್ಟು, ಎಷ್ಟಾದಷ್ಟು. ಆದರೆ ಪ್ರಮುಖವಾಗಿ ಭಗವಂತನ ನಾಮ ಉಚ್ಚಾರಣೆ ಮಾಡೋದು. ಅದಕ್ಕೋಸ್ಕರ ನಾನು ಇಲ್ಲಿ ನಮ್ಮ ಕೃಷ್ಣ ಭಕ್ತಿಯಲ್ಲಿನೂ ಏನು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಈ ಥರ ಎಲ್ಲ ಆಶ್ರಮ ಧರ್ಮ ಎಲ್ಲ ಇವನ್ನೆಲ್ಲ ನಾವು ಪಾಲನೆ ಮಾಡ್ತೀವಿ. ನಾವು ವರ್ಣಾಶ್ರಮ ಧರ್ಮ. ಯಾವಾಗ ನಮ್ಮ ನಾಮೋಚ್ಚಾರಣೆ ಶುದ್ಧ ಆಗಿಬಿಡುತ್ತೆ ಇವೆಲ್ಲ ಅವಶ್ಯಕತೆ ಇಲ್ಲ. ಬಟ್ ಅಲ್ಲಿ ತನಕ ನಾವೇನು ಮಾಡಬೇಕಾಗುತ್ತೆ, ಆದಷ್ಟು ಎಷ್ಟಾದಷ್ಟು ಅವನ್ನ ಪಾಲನೆ ಮಾಡಬೇಕು. ಆದಷ್ಟು ಬರೀ ಅದನ್ನೇ ಮಾಡ್ತಾ ಹರಿಕೃಷ್ಣ ಮಾಡೋದು ಬಿಟ್ಬಿಡೋದಲ್ಲ, ಅದು ತಪ್ಪು. ನಾನು ಚೆನ್ನಾಗಿ ಧರ್ಮ ಪಾಲನೆ ಮಾಡ್ತೀನಿ ಬಟ್ ಹರಿಕೃಷ್ಣ ಮಾಡಲ್ಲ ಅಂದರೆ ಅದು ತಪ್ಪು. ಅವನು ಏನಾಗಿಬಿಡ್ತಾನೆ, ಪಥಭ್ರಷ್ಟನಾಗಿಬಿಡ್ತಾನೆ, ಅವನದು ಪತನ ಆಗಿಬಿಡುತ್ತೆ. 11ನೇ ಸ್ಕಂದದಲ್ಲಿ ಭಾಗವತದಲ್ಲಿ ಏನು ಹೇಳಿದೆ, ಒಬ್ಬನು ವರ್ಣಾಶ್ರಮ ಧರ್ಮವನ್ನು ವೈದಿಕ ಧರ್ಮವನ್ನು ತುಂಬ ಕಠಿಣವಾಗಿ ನಿಷ್ಠೂರನಾಗಿ ಪಾಲನೆ ಮಾಡ್ಬೋದು. ಆದರೆ ಕೃಷ್ಣ ಭಕ್ತಿ ಮಾಡಲಿಲ್ಲ ಅಂದರೆ ಏನಾಗಿಬಿಡ್ತಾನೆ, ಅವನು ತನ್ನ ಸ್ಥಾನದಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಥವಾ ಬ್ರಹ್ಮಚಾರಿ, ಸನ್ಯಾಸಿ ಯಾವುದೇ ಅವನ ಸ್ಥಾನದಿಂದ ಅವನು ಪತನ ಆಗಿಬಿಡ್ತಾನೆ. ಸ್ಥಾನಾದ್ ಭ್ರಷ್ಟ ಪ್ರತಂತ್ಯದಃ ಅಂತ ಹೇಳಿದೆ. ಅವನ ಸ್ಥಾನದಿಂದ ಭ್ರಷ್ಟನಾಗಿ ಅಧಪತನ ಆಗಿಬಿಡುತ್ತೆ ಅಂತ ಹೇಳಿದೆ. ಯಾಕಂದರೆ ಎಲ್ಲದರ ಕೇಂದ್ರ ನಾವು ನಿಯಮಗಳ ಪಾಲನೆ ಮಾಡೋದು ಉದ್ದೇಶ ಏನಂತ ಹೇಳಿದೆ ನಾನು, ಕೃಷ್ಣನನ್ನು ಸ್ಮರಣೆ ಮಾಡೋದು ಮತ್ತು ಅವನನ್ನು ಎಂದೂ ಮರೆಯದಿರೋದು. ಅದು ಪ್ರಮುಖ ನಿಯಮ ಅಂತ ಹೇಳಿ ಉದ್ದೇಶ. ಸೊ ವೇದಗಳ ಕೊನೆಯ ಉದ್ದೇಶ ಏನು, ವೇದಶ್ಚ ಸರ್ವೇ ರಾಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಭಗವದ್ಗೀತೆ 15ನೇದಲ್ಲಿ ವೇದ ಉದ್ದೇಶ ನಾನೇ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದ. ನನ್ನನ್ನೇ ತಿಳ್ಕೊಳ್ಳೋದು ವೇದ ಉದ್ದೇಶ, ಎಲ್ಲ ನಿಯಮಗಳನ್ನು ಪಾಲನೆ ಮಾಡೋದು, ಕೊನೆಗೆ ಕೃಷ್ಣ ಭಕ್ತಿ ಹಂತಕ್ಕೆ ಬರೋದು. ಅದು ಆದರೆ ಆದಷ್ಟು ನಾವೇನು ಮಾಡಬೇಕು ಮಾಡೋದು. ಯಾಕಂದರೆ ನಾನು ಕೃಷ್ಣ ಮಂತ್ರ ಜಪ ಮಾಡ್ತೀನಿ ಮತ್ತು ಅದರ ಜೊತೆ ನಾನು ಪಾಪನೂ ಮಾಡ್ತೀನಿ ಅಂಥೇಳಿ ನಡೆಯಲ್ಲ. ಅದು ಪ್ರಭುಪಾದರು ಅಮೇರಿಕಕ್ಕೆ ಹೋಗಿದ್ದರು, ಪ್ರಚಾರ ಮಾಡ್ತಾಯಿದ್ರು. ಅಲ್ಲಿ ಯುವಕ ಯುವತಿಯರು ಅವ್ರ ಕಡೆ ಬಂದರು. ಮೊದಲು ಎಲ್ಲ ಹಿಪ್ಪಿಗಳು ಅವರು, ಅವರೆಲ್ಲ ಡ್ರಗ್ಸ್ ತೊಗೋತಾ ಇದ್ರು, ಸೇವನೆ ಮಾಡ್ತಾಯಿದ್ರು. ಮತ್ತು ಹುಡುಗರು ಹುಡುಗಿಯರು ಒಂದೇ ರೂಮ್ದಲ್ಲಿ ಇರೋದು, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂಥೇಳಿ. ಈಗ ಇಲ್ಲಿ ಭಾರತದಲ್ಲೇ ಬರ್ತಾ ಇದೆ ಅಲ್ಲ ಆ ಥರ. ಸೊ ಈ ಥರ ಅವರು ಈ ಥರ ಜೀವನ ಮಾಡ್ತಾಯಿದ್ರು. ಪ್ರಭುಪಾದರು ಅವ್ರಿಗೆ ಅದೇ ಥರ ಇರಲಿಕ್ಕೆ ಬಿಡಲಿಲ್ಲ. ನೀನು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿ ನಾನು ಜಪ ಮಾಡ್ತೀನಿ ಅಂತೇಳಿ ನಡೆಯಲ್ಲ. ಅದು ಏನು ಮಾಡಬೇಕು, ಮದುವೆ ಆಗಬೇಕು, ಚೆನ್ನಾಗಿ ಗಂಡ ಹೆಂಡತಿಯಾಗಿರ್ಬೇಕು ಅಷ್ಟೇ. ಇಲ್ಲಾಂದರೆ ಬ್ರಹ್ಮಚಾರಿ ಸನ್ಯಾಸಿ ಆಗಬೇಕು. ಆ ಥರ ಪ್ರಭುಪಾದರಿಗೆ ಅವ್ರಿಗೆ ಈ ಎಲ್ಲ ವೈದಿಕ ಆಶ್ರಮ ಧರ್ಮವನ್ನು ಹೇಳ್ಕೊಟ್ರು, ವರ್ಣಾಶ್ರಮ ಧರ್ಮವನ್ನು ಹೇಳ್ಕೊಟ್ರು. ಸೊ ಅವ್ರು ಹೇಳ್ತಾ ಇದ್ರು, ನಿಮ್ಮ ದೇಶದಲ್ಲಿ ನೀವು ಗರ್ಲ್ ಫ್ರೆಂಡ್ ಅಂತೀರಿ, ನಮ್ಮ ದೇಶದಲ್ಲಿ ಅವರಿಗೆ ನಾವು ವೈಶ್ಯರ ಅಂತೀವಿ ಅಂತ ಹೇಳ್ತಾ ಇದ್ರು. ವಿವಾಹ ಆಗದೆ ಇರೋರಿಗೆ. ಸೊ ಪ್ರಭುಪಾದರು ಆ ಥರ ಹೇಳ್ತಾ ಇದ್ರು. ಸೊ ಅವರಿಗೆ ಶಿಲ ಪ್ರಭುಪಾದರು ಅವಾಗ ಅಲ್ಲಿ ಮದುವೆ ವಿವಾಹ ಸಂಸ್ಕಾರ ಮಾಡೋರು ಯಾರೂ ಇರಲಿಲ್ಲ. ಸನ್ಯಾಸಿಗೆ ವಿವಾಹ ಸಂಸ್ಕಾರ ಮಾಡೋ ಅನುಮತಿ ಇಲ್ಲ, ಅದು ಅವನ ಧರ್ಮದ ವಿರುದ್ಧ. ಅದು
ಗೃಹಸ್ಥ ಬ್ರಾಹ್ಮಣನಾದವನು ಆ ವಿವಾಹ ಯಜ್ಞ ಮಾಡ್ಬೋದು. ಆದರೆ ಅಲ್ಲಿ ಯಾರೂ ಇರಲಿಲ್ಲ, ಪ್ರಭುಪಾದರನ್ನೇ ಮಾಡಬೇಕು. ಪ್ರಭುಪಾದರ ಸನ್ಯಾಸಿಯಾಗಿದ್ದರು ಅವರು, ಅವರೇ ಮಾಡಬೇಕಾಯ್ತು. ಯಾಕಂದರೆ ಅಲ್ಲಿ ಹುಡುಗರು ಏನು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತೇಳಿ ಒಂದೇ ರೂಮ್ದಲ್ಲಿ ಇರ್ತಾಯಿದ್ರು. ಸೊ ಅದಕ್ಕೋಸ್ಕರ ಆ ಥರ ಪಶು ಥರ ಇರಬಾರ್ದು, ಅವ್ರ ಜೀವನ ಶುದ್ಧ ಆಗ್ಬೇಕಂತ ಹೇಳಿ ತಮ್ಮ ಸನ್ಯಾಸ ಧರ್ಮವನ್ನು ಅಥವಾ ನಿಯಮವನ್ನು ಬಿಟ್ಟು ಅವರು ಏನು ಮಾಡಬೇಕಾಯ್ತು, ಆ ವಿವಾಹ ಸಂಸ್ಕಾರವನ್ನು ಸ್ಥಾಪನೆ ಮಾಡಬೇಕಾಯ್ತು. ಅದಾದ ನಂತರ ಅವರ ಗೃಹಸ್ಥ ಶಿಷ್ಯರು ಆಮೇಲೆ ಅದನ್ನು ಕಲ್ಕೊಂಡು ಮುಂದುವರಿಸಿದ್ರು ಅದನ್ನು. ಆದರೆ ಆರಂಭದಲ್ಲಿ ಅವರೇ ಮಾಡಬೇಕಾಯ್ತು. ಯಾಕೆ ಮಾಡಿದ್ರು ಆ ಥರ? ಯಾಕಂದರೆ ಇವ್ರ ಥರ ಪಶು ಥರ ಇರಬಾರ್ದು ಅಂಥೇಳಿ. ವಿವಾಹ ಇಲ್ಲದೆ ಇರೋದಂದ್ರೆ ಏನದು? ಪಶು ಥರ. ಪಶು ಸಮಾಜದಲ್ಲಿ ಏನು ಆ ಥರ ಇಲ್ಲಲ್ಲ ನಿಯಮ. ನಾನು ಹೇಳ್ತಾ ಇರ್ತೀನಲ್ಲ ಮತ್ತೆ 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 ಆ ಉದಾಹರಣೆ. ಏನಾದ್ರು ಪಶುಗಳಲ್ಲಿ ನಾಯಿ, ಒಂದು ಹೆಣ್ಣಾಯಿ ಗಂಡಾಯಿ ಬಂದು ಮಾಲೆಯನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಅಥವಾ ವಿವಾಹ ಯಜ್ಞ ಮಾಡಿಕೊಂಡು ಏನಾದರೂ ಮಾಡುತ್ತೆ ಆ ಥರ? ಇಲ್ಲಲ್ಲ. ಸೊ ಈಗ ಸಮಾಜ ಆ ಥರ ಆಗಿದೆ. ಈಗ ಅವರಿಗೆ ವಿವಾಹದ ಉದ್ದೇಶ ಏನು ಗೊತ್ತಿಲ್ಲ, ಗೃಹಸ್ಥ ಆಶ್ರಮದ ಉದ್ದೇಶ ಏನು ಗೊತ್ತಿಲ್ಲ, ಜೀವನದ ಉದ್ದೇಶ ಏನು ಗೊತ್ತಿಲ್ಲ. ಹಾಗೆ ತಿಂದು ಉಂಡು ಸೆಕ್ಸ್ ಮಾಡಿ ಒಂದಿನ ಸತ್ತು ಬಿಡೋದು. ಅದನ್ನೇ ಒಳ್ಳೆ ಥರ ದುಡ್ಡು ಗಳಿಸಿ ಒಳ್ಳೆ ಥರ ಏನೋ ಡೆಕೋರೇಟೆಡ್ ಆಗಿ ಮಾಡೋದು. ಡೇಟಿಂಗ್ ಅಂತಾರಲ್ಲ, ಅದನ್ನೇ ಸೆಕ್ಸನ್ನೇ ಡೆಕೋರೇಟೆಡ್ ಮಾಡೋದು ಅಷ್ಟೇ. ಅದಕ್ಕೆ ನಾವು ಅದನ್ನು ಒಳ್ಳೆ ಅಂದರೆ ಯೂಫಿಮಿಸಮ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಯೂಫಿಮಿಸಮ್ ಅಂದರೆ ಏನು? ಅದಕ್ಕೆ ಒಳ್ಳೆ ಶಬ್ದ ಕೊಟ್ಟು ತುಂಬ ಬಣ್ಣ ಬಳದು ಹೇಳೋದು ಅದನ್ನ. ಅದಕ್ಕೆ ಯೂಫಿಮಿಸಮ್ ಅಂತ ಹೇಳ್ತಾರೆ. ಈಗ ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ಲ, ಅವರಿಗೆ ದಿವ್ಯಾಂಗ ಅಂತೇಳಿ ಹೊಸ ಹೆಸರು ಕೊಟ್ಟಿದ್ದಾರೆ. ಅಥವಾ ಇದು ಏನಂತಾರೆ ಅದಕ್ಕೆ, ಎಬಾಷನ್ ಅದಕ್ಕೇನು ಟಿಶ್ಯೂ ರಿಮೂವಲ್ ಅಂಥೇಳಿ, ಅಥವಾ ಮೆಡಿಕಲ್ ಟರ್ಮಿನನ್ಸ್ ಆಫ್ ಪ್ರೆಗ್ನೆನ್ಸಿ ಅಂಥೇಳಿ ಒಂದು ಬೇರೆ ಶಬ್ದದಿಂದ ಅದನ್ನು ಮುಚ್ಚಾಕ್ಬಿಡೋದು. ಅದನ್ನು ಈ ಥರ ಪೊಲಿಟಿಕ್ಸ್ ಆಫ್ ವರ್ಡ್ಸ್ ಅಂತಾರೆ ಇದಕ್ಕೆ. ಪೊಲಿಟಿಕ್ಸ್ ಆಫ್ ವರ್ಡ್ಸ್. ಸೊ ಎನಿವೇ ಪ್ರಭುಪಾದರು ಅವರು ಹೇಗೆ ಆಕರ್ಷಣೆ ಮಾಡಿದ್ದು ಜನರಿಗೆ. ನ್ಯೂಯಾರ್ಕ್ನಲ್ಲಿ ಮೊದಲು ಹೋಗಿ ಒಂದು ಟಾಮ್ಕಿನ್ಸನ್ ಸ್ಕ್ವೇರ್ ಪಾರ್ಕ್ ಅಂಥೇಳಿ ಒಂದು ಪಾರ್ಕ್ನಲ್ಲಿ ಕೂತು ಒಂದು ಗಿಡದ ಕೆಳಗಡೆ ಕೂತು ಅವರು ಕೃಷ್ಣನಾಮ ಸಂಕೀರ್ತನೆ ಮಾಡಿದರು. ಆವಾಗ ಅದರಿಂದ ಜನ ಆಕರ್ಷಿತರಾಗಿ ಜನ ಬಂದ್ರಲ್ಲಿ. ಸೊ ಅವರು ಕೃಷ್ಣನಾಮ ಸಂಕೀರ್ತನೆಯಿಂದನೇ ಜನರನ್ನು ಆಕರ್ಷಣೆ ಮಾಡಿದರು. ಬಟ್ ಆದರೆ ಅದರ ಜೊತೆ ನಾಮೋಚ್ಚಾರಣೆ ಜೊತೆ ಈ ಎಲ್ಲ ಧರ್ಮವನ್ನು, ವೈದಿಕ ಧರ್ಮವನ್ನು ಅವರಿಗೆ ಹೇಳ್ಕೊಟ್ರು. ಎಲ್ಲಿ ತನಕ ನಾವು ಶುದ್ಧ ನಾಮವನ್ನು ಉಚ್ಚಾರಣೆ ಮಾಡಲ್ಲ ಅಲ್ಲಿ ತನಕ ನಾವೇನು ಮಾಡಬೇಕಾಗತ್ತೆ, ಈ ಎಲ್ಲ ಧಾರ್ಮಿಕ ನಿಯಮಗಳನ್ನು ಆದಷ್ಟು ಎಷ್ಟಾಗತ್ತೆ ಅಷ್ಟು ನಾವು ಪಾಲನೆ ಮಾಡಬೇಕಾಗತ್ತೆ. ಆದರೆ ಕೊನೆಗೇನು, ಇದು ಭಗವನ್ ನಾಮವನ್ನು ಉಚ್ಚಾರಣೆ ಮಾಡಿದರೆ ಸಾಕು, ಮತ್ತೇನು ಮಾಡೋದು ಅವಶ್ಯಕತೆ ಇಲ್ಲ. ಕೊನೆಗೆ ಶುದ್ಧವಾಗಿ ಮಾಡಿದೆ ಕೊನೆಗೆ. ಬಟ್ ಈಗಿನ ಹಂತದಲ್ಲಿ ನಾವೇನು ಮಾಡಬೇಕು, ಆದಷ್ಟು ನಮ್ಮ ಜೀವನವನ್ನು ನಿಯಮಿತ ಮಾಡಬೇಕು, ಧರ್ಮದ ನಿಯಮಗಳ ಅನುಸಾರವಾಗಿ ಮಾಡಬೇಕಾಗುತ್ತೆ. ಅದನ್ನು ಪ್ರಭುಪಾದರು ಹೇಳ್ಕೊಟ್ರು. ಸೊ ಅವರು ದೀಕ್ಷಾ ಕೊಟ್ಟಾಗ ಏನು ಮಾಡ್ತಿದ್ರು, ಅವರು ಎಲ್ಲರಿಗೂ 16 ಮಾಲೆ ಜಪ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡ್ಲಿಕ್ಕೆ ಹೇಳ್ತಾಯಿದ್ರು. ಮತ್ತು ಅದರ ಜೊತೆ 4 ನಿಯಮಗಳನ್ನು ಹೇಳ್ತಾಯಿದ್ರು. ನೋ ಮೀಟ್ ಈಟಿಂಗ್, ನೋ ಗ್ಯಾಮ್ಲಿಂಗ್, ನೋ ಇಲ್ಲಿಸಿಟ್ ಸೆಕ್ಸ್, ನೋ ಇಂಟಾಕ್ಸಿಕೇಶನ್. ಅಂದರೆ ಮಾಂಸ ಭಕ್ಷಣೆ ಮಾಡಬಾರ್ದು, ಮಾದಕ ದ್ರವ್ಯಗಳ ಸೇವನೆ ಮಾಡಬಾರ್ದು. ಇದು ಇಂಟಾಕ್ಸಿಕೇಶನ್ ಅಂದರೆ ಮಾದಕ ದ್ರವ್ಯಗಳಲ್ಲ, ಏನಂತಾರೆ, ಮದ್ಯಪಾನ ಬರೀ ಆಲ್ಕೋಹಾಲ್ ಅದು. ಮತ್ತು ಸಿಗರೇಟು ಇದಕ್ಕೇನಂತಾರೆ, ಇದು ಮಾದಕ ದ್ರವ್ಯ ಅಂದರೆ ಎಲ್ಲ ಬರುತ್ತಲ್ಲ ಅದರಲ್ಲಿ. ಸಿಗರೇಟು ಮಾದಕ ಶಬ್ದ ಇದೆಯಲ್ಲ ಕನ್ನಡದಲ್ಲಿ. ಸೊ ಮದ್ಯಪಾನ ಅಂದರೆ ಇದು ಆಲ್ಕೋಹಾಲ್. ಬಟ್ ಈ ಎಲ್ಲ ಸಿಗರೇಟು, ಬೀಡಿ, ಈವನ್ ಟೀ ಕಾಫಿನೂ ಬಿಡಬೇಕು. ಈ ಏರಿಯಾನಲ್ಲಿ ಕಾಫಿ ತುಂಬ ಹೆಮ್ಮೆಯ ವಿಷಯ ಅದು. ಕಾಫಿಯ ನಾಡು ಚಿಕ್ಕಮಗಳೂರಿಗೆ ಸುಸ್ವಾಗತ ಅಂಥೇಳಿ ಬೋರ್ಡ್ ಹಾಕಿಬಿಟ್ಟಿರ್ತಾರಲ್ಲ, ಅದೊಂದು ಅಚೀವ್ಮೆಂಟ್ ಇದು ಆಧುನಿಕ ಸಮಾಜದ ಕಾಫಿ ಕುಡಿಯೋದು.
ಎಲ್ಲಿಯೋ ಅರಬ್ ಕಂಟ್ರಿಯಿಂದ ಬಂದದ್ದು. ಆ್ಯಕ್ಚುಲಿ ನಾವು ಹಿಂದೂ 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 ಅನ್ಕೋತೀವಿ. ಆ್ಯಕ್ಚುಲಿ ಎಲ್ಲರೂ ನಾವು ನಮ್ಮ ವಿಚಾರಧಾರೆಗಳು ಎಲ್ಲ ಕ್ರೈಸ್ತ ಮತ್ತು ಮುಸ್ಲಿಂ ವಿಚಾರಧಾರೆಗಳೇ ಅಷ್ಟೇ ನಮ್ಮದು. ಎಸ್ಪೆಷಲಿ ಕ್ರಿಶ್ಚಿಯಾನಿಟಿ ಈಸ್ ವೈಡ್ಲಿ, ಅಂದರೆ ಕ್ರಿಶ್ಚಿಯಾನಿಟಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಈವನ್ ವಿಜ್ಞಾನದಲ್ಲಿನೂ ಕ್ರಿಶ್ಚಿಯಾನಿಟಿ ಇದೆ. ಈಗ ವಿಜ್ಞಾನದಲ್ಲಿ ಏನು ಕಾಲ, ಟೈಮ್ ಏನಂತೇಳಿ, ಇಟ್ಸ್ ಅ ಲೀನಿಯರ್ ಪ್ರೋಗ್ರೆಸಿವ್ ಫ್ಯಾಕ್ಟರ್ ಅಂಥೇಳಿ ಅವರು ಅಧ್ಯಯನ ಮಾಡ್ತಾರೆ. ಕಾಲ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ನೇರವಾಗಿ ಚಲಿಸುವ ಒಂದು ಫ್ಯಾಕ್ಟರ್, ಅಂದರೆ ಅದು ಕಾಲ. ಅಂದರೆ ಅದು ಮೂಲತಃ ಎಲ್ಲಿಂದ ಬಂತದು? ಅದು ಕ್ರೈಸ್ತರಿಂದ. ಕ್ರೈಸ್ತರ ಮೂಲ ಗುರು ಸೇಂಟ್ ಆಗಸ್ಟಿನ್ ಹೇಳಿದ್ದದು ಆ್ಯಕ್ಚುಲಿ. ಸೊ ಈ ಥರ ವಿಜ್ಞಾನದಲ್ಲಿ. ಆದರೆ ವೇದಿಕ್ ಫಿಲಾಸಫಿಯಲ್ಲಿ ಏನು, ಕಾಲ ಒಂದು ಚಕ್ರ, ಕಾಲಚಕ್ರ, ಸೈಕಲ್ ಆಫ್ ಟೈಮ್, ಸೈಕ್ಲಿಕಲ್ ಟೈಮ್. ಎನಿವೆ ಈ ಥರ ಎಷ್ಟೋ ವಿಚಾರಗಳು. ಅಥವಾ ಈಗ ಒಂಥರ ಹಿಂದೂಯಿಸಮ್, ಒಂದು ಪ್ರಸಿದ್ಧ ಹಿಂದೂ ಸ್ವಾಮಿ ಏನು ಮಸ್ಕ್ಯುಲರ್ ಹಿಂದೂಯಿಸಮ್ ಪ್ರಚಾರ ಮಾಡಿದರು. ನೀವೆಲ್ಲ ಭಗವದ್ಗೀತಾ ಓದಬೇಡಿ, ಫುಟ್ಬಾಲ್ ಆಡಿ, ಮಾಂಸ ತಿನ್ನಿ, ಇದನ್ನೆಲ್ಲ ಹೇಳಿದ್ದು. ಅದು ಎಲ್ಲಿಂದ ಬಂತದು? ಮತ್ತು ಈ ಕ್ರಿಕೆಟ್ ತುಂಬ ಪ್ರಸಿದ್ಧ. ಅದನ್ನು ಆದ ಉದಾಹರಣೆ ತೊಗೋಬೋದು. ಸೊ ತುಂಬ ಪ್ರಸಿದ್ಧ ಈಗ ಕ್ರಿಕೆಟ್ ಭಾರತದಲ್ಲಿ. ಜನ ಸಾಯ್ತಾರೆ ಅದಕ್ಕೆ, ಕ್ರಿಕೆಟಿಗಾಗಿ. ಅವನು ಯಾರೋ ಕ್ಯಾಪ್ಟನ್ ಯಾವ ಥರ ಬಿಯರ್ಡ್ ಸ್ಟೈಲ್ ಮಾಡ್ತಾನೆ, ಅದನ್ನೇ ಎಲ್ಲರೂ ಅದನ್ನೇ ಅನುಕರಣೆ ಮಾಡಬೇಕು. ಯಾರವನು ವಿರಾಟ್ ಕೊಹ್ಲಿ ಅಂತಲ್ಲ, ಅವನೇನೋ ಒಂದು ಬಿಯರ್ಡ್ ಸ್ಟೈಲ್ ಮಾಡಿದಂತೆ ಎಲ್ಲರೂ ಅದನ್ನೇ ಪಾಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಕ್ರಿಕೆಟ್ ಎಲ್ಲಿಂದ ಬಂತು? ಮಸ್ಕ್ಯುಲರ್ ಕ್ರಿಶ್ಚಿಯಾನಿಟಿ ಅಂಥೇಳಿ ಒಂದು ಯುರೋಪ್ನಲ್ಲಿ ಸ್ಟಾರ್ಟ್ ಮಾಡಿದರು ಅವರು. ಅಲ್ಲಿಂದ ಕ್ರಿಕೆಟ್ ಬಂತು. ಅದನ್ನು ಜೆಂಟಲ್ಮೆನ್ಸ್ ಗೇಮ್ ಅಂಥೇಳಿ ಅದನ್ನು ಭಾರತದಲ್ಲಿ ಇಂಟ್ರೊಡ್ಯೂಸ್. ಸೊ ಭಾರತದಲ್ಲಿ ಯಾಕೆ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು? ನಾವು ನಿಮ್ಮ ಥರನೇ, ಯು ಶುಡ್ ಅಕ್ಸೆಪ್ಟ್ ಅಸ್ ಈಕ್ವಲ್ ಟು ಯು ಪೀಪಲ್ ಅಂತ ಹೇಳಿ ಅದನ್ನು ಏನು ಮಾಡಲು, ನಿಮ್ಮ ಥರ ಅವ್ರಿಗಿಂತ ಒಳ್ಳೆಯದನ್ನು ನಾವು ತೋರಿಸೋದು ಬಿಟ್ಟು ನಾವು ಅವ್ರ ಥರ ಆಗೋದು. ಇದು ಮೂರ್ಖತೆ. ಅಂದರೆ ಒಂದು 200 ವರ್ಷದಿಂದ ಭಾರತದಲ್ಲಿ ಏನು ಒಂಥರ ಏನು ಸ್ಲೇವ್ ಮೆಂಟ್ಯಾಲಿಟಿ ಟ್ರೈನಿಂಗ್ ಕೊಟ್ಟರು, ಎಜುಕೇಷನ್ ಮೂಲಕ, ಶಿಕ್ಷಣ ಮೂಲಕ. ಎನಿವೆ ಈ 4 ನಿಯಮಗಳನ್ನು, ಮಾಂಸ ಭಕ್ಷಣೆ ಮಾಡಬಾರ್ದು, ಮಾದಕ ದ್ರವ್ಯಗಳ ಸೇವನೆ ಮಾಡಬಾರ್ದು, ಮತ್ತು ವಿವಾಹದ ಹೊರಗಡೆ ಮೈಥುನ ಸಂಬಂಧವನ್ನು ಇಟ್ಕೋಬಾರ್ದು, ಮತ್ತು 4ನೇದು ಜೂಜಾಟ ಈಗ ಎಷ್ಟೆಲ್ಲ ವೆರೈಟಿಯಾಗಿ ಬಂದಿದೆ ಅಲ್ಲ. ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್. ಆ ಇಂಟರ್ನೆಟ್ ಓಪನ್ ಮಾಡಿದರೆ, ಯೂಟ್ಯೂಬ್ ಓಪನ್ ಮಾಡಿದರೆ ಅಲ್ಲಿ ಎಲ್ಲ ಕಡೆ ಅದೇ. ಯೂಟ್ಯೂಬ್ ಬೇರೆ ಬರ್ತಾರೆ, ರಮ್ಮಿ ಅಂತಾರಲ್ಲ, ಪ್ಲೇ ರಮ್ಮಿ ಅಂತೇಳಿ. ಮತ್ತು ಇವರೆಲ್ಲ ದೊಡ್ಡ ಸೆಲೆಬ್ರಿಟೀಸ್ ಅದನ್ನು ಏನು ಮಾಡ್ತಾರೆ, ಅದನ್ನ ಪ್ರಮೋಟ್ ಮಾಡ್ತಾರೆ. ಈ ಎಲ್ಲ ಕ್ರಿಕೆಟ್ ಮೂಲಕನೂ ಅದನ್ನ ಪ್ರಮೋಟ್ ಮಾಡೋದು, ಬರೀ ಗ್ಯಾಮ್ಲಿಂಗ್. ಸೊ ಇವು 4 ಮೂಲ ಪಾಪಗಳು. ಸೊ ಅಮೇರಿಕಾದಲ್ಲಿ ಇದ್ರ ಬಗ್ಗೆ ಹೇಳಿದರೆ, ಇವು ಯಾಕಂದರೆ ಇವು 4 ಕಾರ್ಯಗಳನ್ನು ಮಾಡೋದರಿಂದ ಧರ್ಮದ 4 ಸ್ತಂಭಗಳ ನಾಶ ಆಗತ್ತೆ. ಆ 4 ಸ್ತಂಭಗಳು ಯಾವುದು? ಧರ್ಮದ ಸತ್ಯತೆ, ತಪಶ್ಚರ್ಯ, ಶೌಚ, ಶುದ್ಧತೆ, ಮತ್ತು ದಯೆ. ಅಂದರೆ ಮಾಂಸ ಭಕ್ಷಣೆ ಮಾಡೋದ್ರಿಂದ ದಯೆ ಹೋಗಿಬಿಡುತ್ತೆ. ಅಂದರೆ ಕಡ್ದು ತಿನ್ನೋದು, ಕಡ್ದು ತಿನ್ನೋದ್ರಿಂದ ಏನಾಗುತ್ತೆ, ದಯೆ ಅನ್ನೋದು ಹೋಗಿಬಿಡುತ್ತೆ. ಸೊ ಇವು 4 ಸ್ತಂಭಗಳು. ಇವು ದಯೆ, ಸತ್ಯತೆ, ಶುದ್ಧತೆ ಮತ್ತು ತಪಸ್ಸು. ಸೊ ಇವು 4 ಸ್ತಂಭಗಳ ನಾಶ ಆಗುತ್ತೆ ಇವು 4 ಕಾರ್ಯಗಳನ್ನು ಮಾಡೋದ್ರಿಂದ. ಅದಕ್ಕೋಸ್ಕರ ಈ ನಿಯಮ. ಪ್ರಭುಪಾದರು ಅಮೇರಿಕಾದಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡೋದು. ಕಲ್ಪನೆ ಮಾಡಿ ನೀವು, ಅಲ್ಲಿ ಹುಟ್ಟಿನಿಂದಾನೇ ಆ ಹಾರ್ಲಿಕ್ಸ್ ಥರ ಏನು ಮಾಡೋದು, ಮಾಂಸವನ್ನು ಪೌಡರ್ ಮಾಡಿ ತಿಂತಾರೆ ಅವರು. ತಂದೆ ತಾಯಿ ಏನು ಮಾಡೋದು, ಕುಡಿಯೋದು, ಅದನ್ನು ಸ್ಮೋಕಿಂಗ್ ಮಾಡೋದು. ಆ ಮಕ್ಕಳ ಬಾಯಲ್ಲಿನೂ ಒಂದು ಪಪ್ಪ ಹೊಡಿಯಪ್ಪ ನೀನು ಅಂಥೇಳಿ
ಅವ್ರ ಬಾಯಲ್ಲಿ ಹಾಕ್ತಾರೆ ಅದನ್ನು. ಅಲ್ಲಿ ವಿಚಾರ ಕಲ್ಪನೆ ಮಾಡಿ ಈ 4 ನಿಯಮಗಳನ್ನು ಪ್ರಭುಪಾದರು ಅವರು ಏನಂತಿದ್ರು, ನೀವು ಮನೆಗೆ ಹೋಗಿಬಿಡಿ ಸ್ವಾಮೀಜಿ, ಇವನ್ನೆಲ್ಲ ಇವು ನಮ್ಗೆ ಹಿಡಿಸಲ್ಲ ಅಂತೇಳಿ. ಅಥವಾ ಇನ್ನೊಬ್ಬರು ಹೇಳಿದರು ಅಮೇರಿಕಾದವರಿಗೆ ಇದೆಲ್ಲ ಹಿಡಿಸಲ್ಲ ಅಂಥೇಳಿ. ಪ್ರಭುಪಾದರು ನಾನು ಅಮೇರಿಕಾದವ್ರಿಗೆ ತೃಪ್ತಿಪಡಿಸಲು ಬಂದಿಲ್ಲ ಇಲ್ಲ ಅಂಥೇಳಿ. ಅವ್ರಿಗೇನಾದರೂ ಒಳ್ಳೆಯದು ಬೇಕಾಗಿದ್ದರೆ ಇದನ್ನು ಪಾಲನೆ ಮಾಡ್ಬೋದು ಅಂತ, ಒಳ್ಳೆಯ ಜೀವನ ಬೇಕಾಗಿದೆ ಅಂತ. ಸೊ ಇವು ಧರ್ಮದ ಸ್ತಂಭಗಳು. ಸೊ ಅದರ ಜೊತೆ ಏನು ಕೃಷ್ಣ ನಾಮದ ಜೊತೆ ಏನು ಮಾಡ್ತಾ ಇದ್ದಾರೆ, ಈ ಧರ್ಮದ ವಿಧಿಯನ್ನು ಪ್ರಭುಪಾದರು ಹೇಳ್ಕೊಡ್ತಾ ಇದ್ದಾರೆ. ಎರಡು ಆರಂಭದಲ್ಲಿ ಎರಡೂ ನಡಿಬೇಕು, ಧರ್ಮನ ಪಾಲನೆ ಮಾಡಬೇಕು ಮತ್ತು ಕೃಷ್ಣನಾಮ ಸಂಕೀರ್ತನೆಯನ್ನು ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಏನಾದರೂ ಪ್ರಶ್ನೆ ಇದೆಯಾ? With fear, if you chant the name of Lord, means by seeing these miseries we get fear. Again we will born in this material body. With that fear, if you chant, is that perfection? That is beginning. ಅದು ಆರಂಭ. ಅದು ಯಾಕಂದರೆ ಜ್ಞಾನದ ಒಂದು ಲಕ್ಷಣ ಏನಂದರೆ ಈ ಜಗತ್ತು ದುಃಖಮಯ ಅಂಥೇಳಿ ತಿಳ್ಕೊಳ್ಳೋದು ಒಂದು ಜ್ಞಾನದ ಲಕ್ಷಣ. ಅದು ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನು ದರ್ಶನಂ. ಈಗ 13ನೇ ಅಧ್ಯಾಯದ ಆರಂಭದಲ್ಲಿ ಈ ಶ್ಲೋಕ ಬರುತ್ತಲ್ಲ, ಅಲ್ಲಿ ಜ್ಞಾನದ ಲಕ್ಷಣ ಹೇಳಿದೆ. ಅದರಲ್ಲಿ ಒಂದು ಅಂಶ ಇದು ದರ್ಶನ. ಯಾಕಂದರೆ ಈಗ ಬುದ್ಧನ ಉದಾಹರಣೆ ತೊಗೊಂಡ್ರೆ ಏನು, ಬುದ್ಧ ನೋಡಿದಲ್ಲ ಸಾವಿದೆ ದುಃಖ ಇದೆ ಅಂಥೇಳಿ. ಈಗಿನ ಕಾಲದಲ್ಲಿ ಏನು ಎಲ್ಲರೂ ಒಂದು ಭ್ರಮೆಯಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವೆಲ್ಲ ನನ್ನ ಜೀವನ ತುಂಬ ರೊಮ್ಯಾಂಟಿಕ್ ಅಂಥೇಳಿ ಸಿನಿಮಾದವ್ರು ಏನು ಮಾಡ್ತಾರೆ, ಇದನ್ನೇ ಪ್ರಮೋಟ್ ಮಾಡ್ತಾರೆ, ಆ ರೊಮ್ಯಾಂಟಿಕ್ ಈ ಜಗತ್ತಿಗೆ. ಆದರೆ ರಿಯಾಲಿಟಿ ಏನು, ಜನ್ಮ ಮೃತ್ಯು ಜರ ವ್ಯಾಧಿ, ಅದು ರಿಯಾಲಿಟಿ. ಅದನ್ನು ತಿಳ್ಕೊಳ್ಳೋದು ಜ್ಞಾನ. ಅದು ಆ ಜ್ಞಾನ ಅದು ಆರಂಭ. ಅದು ಸೊ ಆವಾಗ ಇದಕ್ಕೇನು ಸೊಲ್ಯೂಷನ್ ಏನು ಅಂಥೇಳಿ ಏನಾದರೂ ಈ 4 ಇಲ್ಲದ್ದು ಒಂದು ಜಗತ್ತು ಇದೆಯಾ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ಲಿ. ಸೊ ದ್ಯಾಟ್ ಈಸ್ ಬಿಗಿನಿಂಗ್ ಆಫ್ ನಾಲೆಜ್. ಸೊ ಅಲ್ಟಿಮೇಟ್ಲಿ ವೈ ವಿ ಶುಡ್ ಚಾಂಟ್? When Prabhupada was asked, no, what is the purpose of chanting? Prabhupada said to chant more, he said. ಕೊನೆಗೇನು ಕೃಷ್ಣನ ಪ್ರೀತಿಗಾಗಿ ಜಪ ಅದನ್ನು ಮಾಡೋದು, ಸಂಕೀರ್ತನೆ, ಅವನ ನಾಮವನ್ನು. ಮತ್ತು ಇನ್ನೊಂದು ಸಾಕ್ಷಾತ್ಕಾರ ಏನಂದರೆ ಕೃಷ್ಣನಾಮ ಮತ್ತು ಕೃಷ್ಣ ಬೇರೆ ಅಲ್ಲ ಅಂಥೇಳಿ ಸಾಕ್ಷಾತ್ಕಾರ. ಅದು ನಾವು ಇದನ್ನು ಮಾಡ್ತಾ 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 ನಮಗೆ ಒಂದು ಹಂತದಲ್ಲಿ ಆ ಅನುಭೂತಿ ಆಗುತ್ತೆ. ಅದು ಕೃಷ್ಣನ ನಾಮ ಮತ್ತು ಕೃಷ್ಣ ಬೇರೆ ಅಲ್ಲ ಅಂಥೇಳಿ ನಾವು ನಾಮ ಉಚ್ಚಾರಣೆ ಮಾಡಿದಾಗ ನಮ್ಮ ಜೊತೆ ಕೃಷ್ಣ ಇದ್ದಾನೆ ಅಂಥೇಳಿ ಆ ಸಾಕ್ಷಾತ್ಕಾರ ಆಗುತ್ತೆ. ಅಥವಾ ಪ್ರಭುಪಾದರು ಹೇಳ್ತಾ ಇದ್ರು, ನೀವು ನಾಲಿಗೆ ಮೇಲೇನು ನಾವು ಕೃಷ್ಣ ನಾಮವನ್ನು ಹರೇ ಕೃಷ್ಣ ಅಂಥೇಳಿ ಉಚ್ಚಾರಣೆ ಮಾಡಿದಾಗ ರಾಧಾಕೃಷ್ಣ ನಮ್ಮ ನಾಲಿಗೆ ಮೇಲೆ ನೃತ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಆ ಅನುಭವ ಆಗುತ್ತೆ ಕೊನೆಗೆ. ಬಟ್ ಆರಂಭದಲ್ಲಿ ಜ್ಞಾನದ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಸೊ ಅದಕ್ಕೆ ಸಂಬಂಧ ಜ್ಞಾನವನ್ನು ಇದನ್ನು ಮಾಡ್ಕೋಬೇಕು, ಏನು ಕಲ್ಟಿವೇಟ್ ಮಾಡ್ಕೋಬೇಕು. ಸಂಬಂಧ ಜ್ಞಾನ ಅಂದರೆ ಏನು, ನನಗೆ ಭಗವಂತನ ಜೊತೆ ಶಾಶ್ವತವಾದ ಸಂಬಂಧ ಇದೆ, ನಾನು ಈ ಭೌತಿಕ ದೇಹ ಅಲ್ಲ, ನಾನು ಆತ್ಮ. ಸೊ ಬರೀ ಭೌತಿಕ ಇಂದ್ರಿಯ ಭೋಗ ತೃಪ್ತಿ ಮಾಡೋದು, ಭಯ ಮೈಥುನ ಮಾಡೋದು ಇದೇ ಜೀವನ ಅಲ್ಲ ಅಂಥೇಳಿ ಆ ಜ್ಞಾನವನ್ನು, ಅದಕ್ಕೆ ನಾವು ಈ ಎಲ್ಲ ಗ್ರಂಥ ಅಧ್ಯಯನ ಮಾಡೋದು ಅಥವಾ ಈ ಥರ ಕ್ಲಾಸ್ ಚರ್ಚೆ ಮಾಡೋದು, ಆ ಜ್ಞಾನವನ್ನು ಕಲ್ಟಿವೇಟ್ ಮಾಡ್ಕೊಳ್ಳಿಕ್ಕೆ. ಅದರ ಆಧಾರದ ಮೇಲೆ ಆರಂಭದಲ್ಲಿ ಮಾಡ್ತೀವಿ, ಕೊನೆಗೆ ಬರೀ ಕೃಷ್ಣನ ಪ್ರೀತಿಗಾಗಿ. ಸೊ
ಅದು ಒಂದು ವಿಶೇಷತೆ ಭಕ್ತಿ ಯೋಗದಲ್ಲಿ. ಭಕ್ತಿ ಈಸ್ ಅ ಮೀನ್ಸ್ ಆಲ್ಸೋ ಆ್ಯಂಡ್ ಎಂಡ್ ಆಲ್ಸೋ. ಚಾಂಟಿಂಗ್ ಈಸ್ ಅ ಮೀನ್ಸ್ ಆಲ್ಸೋ ಆ್ಯಂಡ್ ಎಂಡ್ ಆಲ್ಸೋ. ಕೃಷ್ಣ ಭಕ್ತಿ ಈಸ್ ದ ಅಂದರೆ ಅದು ಮಾರ್ಗ, ಮತ್ತು ಕೊನೆಗೆ ಫಲ. ಅದರ ಫಲ ಏನು? ಕೃಷ್ಣನ ಪ್ರೀತಿ, ಅದು ಫಲ. ಸೊ ಈ ಭಗವದ್ ಭಾವನೆ ಎಲ್ಲರ ಹೃದಯದಲ್ಲಿ ಇದೆ, ಅದನ್ನು ಜಾಗೃತಗೊಳಿಸೋದಷ್ಟೆ. ಭಗವದ್ ಭಾವನೆ ಎಲ್ಲರಲ್ಲೂ ಇದೆ. ಯಾರೂ ನಾಸ್ತಿಕರಲ್ಲ. ನಾಸ್ತಿಕರು ಬೇರೆ ಹೊರಗಡೆ ತೋರಿಸ್ಬೋದು ಅವರ, ಬಟ್ ನಿಜವಾಗಿ ಯಾರೂ ನಾಸ್ತಿಕರಲ್ಲ. ಎಲ್ಲರ ಹೃದಯದಲ್ಲಿ ಭಗವದ್ ಭಾವನೆ ಇದೆ. ಎಲ್ಲ ಪಶು ಜೀವಿಗಳಲ್ಲಿನೂ ವೃಕ್ಷಗಳಲ್ಲಿನೂ ಭಗವದ್ ಭಾವನೆ ಇದೆ. ಹರೇ ಕೃಷ್ಣ. ಮತ್ತೇನಾದ್ರು ಕೇಳ್ಬೇಕಾ? ಸಾಮಾನ್ಯವಾಗಿ ಎಲ್ಲ ಧಾರ್ಮಿಕ ನಿಯಮಗಳು ಕೊನೆಗೆ ಅರ್ಪಣೆ ಯಾರಿಗೆ? ಕೃಷ್ಣನಿಗೆ ಮಾಡಬೇಕಾಗುತ್ತೆ. ಎಲ್ಲ ವೈದಿಕ ಪ್ರಕ್ರಿಯೆಗಳು ಕೊನೆಗೆ ಭಗವಂತನಿಗೆ ಮತ್ತು ಅರ್ಪಣೆ ಮಾಡಲಾಗತ್ತೆ. ಅದಕ್ಕೋಸ್ಕರ ಅಲ್ಲಿ ಸೈಡ್ ಬೈ ಸೈಡ್ ಏನು ಭಗವದ್ ಭಾವನೆ ಅಲ್ಲಿ ಬೆಳೀತಾ ಹೋಗುತ್ತಲ್ಲ. ಸೊ ಒಂದ್ಸಲ ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮ ಸರ್ವೇಷು ಭೂತೇಶು ಮದ್ಭಕ್ತಿ ಲಭತೆ ಪರಾಮ್ ಅಂತೇಳಿ. ಬ್ರಹ್ಮಭೂತ ಅವಸ್ಥೆಗೆ, ಮುಕ್ತ ಅವಸ್ಥೆ ಅದು. ಅಲ್ಲಿ ಬಂದ ನಂತರ ಮತ್ತೆ ಭಗವಂತನ ಭಕ್ತಿಯನ್ನು ಪಡಿತೀವಿ ನಾವು. ನಾನು ಹೋದ್ಸಲ ಚರ್ಚೆ ಮಾಡ್ತಾ ಇದ್ದೆ. ಅದು ಒಂದು ಅರ್ಹತೆ. ಇಟ್ಸ್ ಅ ಕ್ವಾಲಿಫಿಕೇಶನ್ ಟು ಕಮ್ ಟು ಲಿಬರೇಟೆಡ್ ಸ್ಟೇಜ್. ಫ್ರಮ್ ದೇರ್ ಆ್ಯಕ್ಚುಯಲ್ ಭಕ್ತಿ ಸ್ಟಾರ್ಟ್ಸ್. ಆದರೆ ಅದಕ್ಕೇನು ಏನು ಅದಕ್ಕೆ ನಾವು ಭಕ್ತಿ ಅಥವಾ ಭಕ್ತರ ಸಂಪರ್ಕದಲ್ಲಿ ಬರಬೇಕಾಗತ್ತೆ. ಆವಾಗ ಆ ಭಗವದ್ ಭಾವನೆ ಮೂಡುತ್ತೆ. ಆದರೆ ಉದ್ದೇಶ ಅದೇ, ಭಗವದ್ ಭಕ್ತಿಯನ್ನು ಪಡಿಬೇಕು ಉದ್ದೇಶ. मतेनो कुछ पूछना है पीछे? हिंदी ठीक है. हरे कृष्णा.